ನಿನ್ನ ಸಮ್ಮುಖಕ್ಕೆ ಬಂದಿದ್ದೀರಪ್ಪ, ಕರ್ತನ ಮೇಜಿಗೆ ಬಂದಿದ್ದೀರಪ್ಪ, ನಿನ್ನ ಪಂಕ್ತಿಗೆ ಬಂದಿದ್ದೀರಪ್ಪ, ನಿನ್ನ ಪಾದ ಪೀಠಕ್ಕೆ ಬಂದಿದ್ದೀರಪ್ಪ. ನಿನ್ನ ಪ್ರಸನ್ನತೆ ನಮ್ಮನ್ನು ಇಷ್ಟೊತ್ತು ಆವರಿಸಿಕೊಂಡಿದ್ದಪ್ಪ. ಇನ್ನು ಅಧಿಕವಾಗಿ ತುಂಬಪ್ಪ, ವಾಕ್ಯದ ಬಲವನ್ನ ತುಂಬಪ್ಪ. ಓ ಯೂದಾಯ ಸಾಮಾರ್ಯ ಎಲ್ಲ ಕಡೆಯಲ್ಲಿ ದೇವ ಸಾಕ್ಷಿಗಳಾಗಿರ್ಬೇಕಾದ್ರೆ ರಾಜ, ನಿನ್ನ ಪರಿಶುದ್ಧ ಪ್ರಸನ್ನತೆಯಿಂದ ಸಂಪೂರ್ಣವಾಗಿ ತುಂಬಿ ನಾವು ವಾಕ್ಯದಲ್ಲಿ ಬಲ ಹೊಂದುವಾಗ ಎಲ್ಲಾ ಕಡೆ ನಾವು ಸಾಕ್ಷಿಯಾಗಿರ್ತೀವಿ ಭೂದಿಗಂತಗಳವರೆಗೂ. ಅನ್ಯ ಭಾಷೆಯಲ್ಲಿ ದೇವರನ್ನ ಒಂದು ನಿಮಿಷ ಕಾಲ ಸ್ತುತಿಸಿ ಯಾರ್ಯಾರು ಅನ್ಯ ಭಾಷೆ ವರ ಇದೆಯೋ ಶೇಕೆ ಮೇಲೆಂದು ರೀಕಾ ಬಾಲಂದು ರೀಕಾ ಬಾಲಂದು ರೀಶಾ ಬಾಬಾ ಶಮಾಂತ ರಂಗ ಬಾಬಾ. ಪರಿಶುದ್ಧಾತ್ಮನೆ ನೀನ್ ಮಾತಾಡ್ಬೇಕು, ಪವಿತ್ರಾತ್ಮನೆ ನೀನ್ ಮಾತಾಡ್ಬೇಕು, ದೇವರಾತ್ಮನೆ ನೀನ್ ಮಾತಾಡ್ಬೇಕು. ನಿನ್ನ ಮಹಿಮೆಯಿಂದ ತುಂಬು, ನಿನ್ನ ಫಲದಿಂದ ತುಂಬು, ನಿನ್ನ ಶಕ್ತಿಯಿಂದ ತುಂಬು. ಸ್ಪಿರಿಟ್ ಆಫ್ ಗಾಡ್ ಒಬ್ಬೊಬ್ಬರ ಕಣ್ಣುಗಳು ತರಲಿ ರಾಜ, ಒಬ್ಬೊಬ್ಬರ ಆತ್ಮಿಕ ಕಿವಿಗಳು ತರಲಿ ರಾಜ, ಒಬ್ಬೊಬ್ಬರ ಆಧ್ಯಾತ್ಮಿಕ ಬದುಕು ತಡೆಯಲ್ಪಡಲಿ ರಾಜ. ಎಲ್ಲ ಪಾಪಗಳು ಹೊರಗಡೆ ಬರುವ ಸಂದೇಶವನ್ನ, ಆತ್ಮಿಕ ಸಂದೇಶವನ್ನ ಮುಖ್ಯವಾಗಿ ಕೃಪೆಯನ್ನು ತೋರಿಸೋ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಯೆಸ್, ಹಲ್ಲೆಲೂಯಾ. ಈಗ ನಾವು ಎಫೆಸರ ಗ್ರಂಥ 1ನೇ ಅಧ್ಯಾಯ 17ನೇ ವಚನಕ್ಕೆ ಹೋಗೋಣ. ಎಫೆಸರಕ್ಕೂ 1ನೇ ಅಧ್ಯಾಯವು 17ನೇ ವಚನ. ಎಫೆಸಿಯನ್ ಚಾಪ್ಟರ್ 1:17. ಎಫೆಸಿಯನ್ ಚಾಪ್ಟರ್ ಎಫೆಸಿಯನ್. ಆಮೆನ್. ಒಂದು ಬೇಗ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೂ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಇನ್ನೊಂದು ಪದ ಇದೆ ನೋಡಿ ಸಿಸ್ಟರ್, ಅದಕ್ಕೆ ಸೇರಿದೆ. ಆತನು ನಿಮ್ಮ ಮನೋ ನೇತ್ರಗಳನ್ನ ಬೆಳಗಿಸಿ ಆತ್ಮನಿಂದ ಕರೆಸಿಕೊಂಡವರು. ಸಾಕು ಸಿಸ್ಟರ್, ನಿಮ್ಮ ಮನೋ ನೇತ್ರಗಳನ್ನ ತೆರೆದು ನಿಮ್ಮ ಮನೋ ನೇತ್ರಗಳನ್ನ ಬೆಳಗಿಸಿ. ಹಲ್ಲೆಲೂಯಾ. ದೇವರು ಇವತ್ತು ನಮ್ಮ ಮಧ್ಯದಲ್ಲಿ ಮಾತಾಡೋದು ಆತ್ಮಿಕ ಕಣ್ಣುಗಳು ತೆರೆಯಲ್ಪಡೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಅಂತರಾತ್ಮದಲ್ಲಿ 2 ಕಣ್ಣುಗಳು 2 ಕಿವಿಗಳಿದೆ. ಆ ಅಂತರಾತ್ಮದಲ್ಲಿರೋ ಕಣ್ಣುಗಳನ್ನ ಕಿವಿಗಳನ್ನ ತೆರೆದ್ರೇನೆ ನಿನಗೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಕತ್ತಲೆ ಯಾವುದು, ಬೆಳಕು ಯಾವುದು, ಸೈತಾನ್ ಯಾವುದು, ದೇವರು ಯಾವುದು, ಮನುಷ್ಯ ಏನು, ಸೃಷ್ಟಿ ಏನು, ದೇವದೂತರು ಯಾರು, ನರಕ ಅಂದ್ರೆ ಏನು, ಪರಲೋಕ ಅಂದ್ರೆ ಏನು, ನಿತ್ಯ ಜೀವ ಅಂದ್ರೆ ಏನು, ಆಮೇಲೆ ಈ ಲೋಕ ಅಂದ್ರೆ ಏನು, ಮಾನವ ಕುಲ ಏನು ಉಂಟಾಯಿತು, ಇದುವರೆಗೂ ಮುಂದಿನ ಜೀವಿತ, ಈಗ ಹಿಂದಿನ ಜನ, ಹಳೆ ಒಡಂಬಡಿಕೆ ಕಾಲ, ಹೊಸ ಒಡಂಬಡಿಕೆ ಕಾಲ, ಕೃಪೆ ಅಂದ್ರೆ ಏನು, ಸಮಾಧಾನ ಅಂದ್ರೆ ಏನು, ನಂಬಿಕೆ ಅಂದ್ರೆ ಏನು, ಪ್ರಯೋಜನ ಅಂದ್ರೆ ಏನು, ಯೇಸು ಕ್ರಿಸ್ತನ ಅಂದ್ರೆ ಯಾರು, ನಿತ್ಯ ಜೀವ ಅಂದ್ರೆ ಏನು, ಪಾಪ ಅಂದ್ರೆ ಏನು, ಪರಿಶುದ್ಧ ಅಂದ್ರೆ ಏನು, ಅನ್ಯಾಯ ಅಂದ್ರೆ ಏನು, ನ್ಯಾಯ ಅಂದ್ರೆ ಏನು, ಸುಳ್ಳು ಅಂದ್ರೆ ಏನು, ಸತ್ಯ ಅಂದ್ರೆ ಏನು ನಿನಗೆ ತಿಳಿದೈತೆ. ಈ ಕಣ್ಣುಗಳಲ್ಲಿ ಅದನ್ನ ನೋಡಕ್ಕಾಗಲ್ಲ, ಈ ಕಣ್ಣುಗಳಲ್ಲಿ ಅದು ಗೊತ್ತಾಗಲ್ಲ. ಆತ್ಮೀಕ ಕಣ್ಣುಗಳು, ಆತ್ಮೀಕ ಕಿವಿಗಳು, ಆತ್ಮೀಕ ಹೃದಯ ನಿನಗೆ ತೆರೆಯಲ್ಪಟ್ಟಾಗ ನೀನು ದೇವರ ಅದ್ಭುತಗಳನ್ನ ನೋಡ್ತೀಯ. ಆಮೆನ್, ಹಲ್ಲೆಲೂಯಾ. ಅದನ್ನ ಇಂಗ್ಲಿಷಲ್ಲಿ ಸ್ಪಿರಿಚುವಲ್ ಐಸ್, ಸ್ಪಿರಿಚುವಲ್ ಐಸ್. ಆಮೆನ್. ಮನೋ ನೇತ್ರಾలు, తెలుగుಲ್ಲಿ ಮನೋ ನೇತ್ರ. ಪ್ರೈಸ್ ದ ಲಾರ್ಡ್. ಆಮೆನ್, ಆಮೆನ್. ಮನ ಕಣ್ಗಳು, ಮನ ಕಣ್ಗಳು, ಮನೋ ನೇತ್ರಗಳು, ಮಾನಸಿಕ ಮನಸ್ಸಿನ ಒಳಗಡೆ ಏನು, ಒಳಗಡೆ ಕಣ್ಣುಗಳಿದೆಯಾ, ಒಳಗಡೆ ಕಿವಿ ಇದೆಯಾ, ಒಳಗಡೆ ನಮ್ಮ ಕಣ್ಣುಗಳಿದೆಯಾ? ಹೌದು, ನಮ್ಮ ಹೃದಯದಲ್ಲಿ 2 ಕಣ್ಣು ಇರ್ತೈತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ 2ನೇ ವಾಕ್ಯ ಓದಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಆಮೆನ್. ಆದಿಕಾಂಡ 3ನೇ ಅಧ್ಯಾಯ 5-7. ಆದಿಯಾಗಮ 3
5 7 వచనం. ఆది కాండం 3వ అధ్యాయం 5-7. Genesis chapter 3 5 to 7. ఆగ సర్పము స్త్రీకి నీవు ఏకో సాయుధిಲ್ಲ, నీవు ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುತ್ತದೆ, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿ. ಇದು ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. ಆ ಸ್ತ್ರೀಯು ಆ ಮರದ ಹಣ್ಣನ್ನು ತಿಂದು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡೆಯಿಂದ ಗಂಡನಿಗೂ ಕೊಟ್ಟರು, ಅವನು ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ಹಲ್ಲೆಲೂಯಾ. ನನ್ನ ಬೈಬಲ್ ಅಲ್ಲಿ ಯಾವಾಗಲೂ ಒಂದು ಮ್ಯಾಪ್ ಇದೆ ಅಂತ ಹೇಳ್ತೀನಿ. ಯಾವ್ದು ಹೇಳಿ ಮ್ಯಾಪ್? ಬೈಬಲ್ ಒಂದು ಗೂಗಲ್ ಇದೆ, ಗೂಗಲ್ ಮ್ಯಾಪ್ ಇದೆ. ಯಾವ್ದು ಹೇಳಿ? ಆದಿ ಕಾಂಡ 1 2 3 4 5 6 7 8 9 10 11 ಈ 11 ಅಧ್ಯಾಯಗಳು ಪ್ರಕಟಣೆ ಗ್ರಂಥವರೆಗೂ ಕಾಂಟ್ಯಾಕ್ಟ್ ಕೊಡ್ತಾ ಇದ್ದೀವಿ. ಈಗ ನಾವು ಓದಿದ್ದು ಮೊದಲನೇ ವಾಕ್ಯ, ಎಫೆಸದ ಸಭೆಯವರ ಕಣ್ಣುಗಳನ್ನ, ಮನೋನೇತ್ರಗಳನ್ನ, ಮನಸ್ಸಿನಲ್ಲಿರೋ ಕಣ್ಣುಗಳನ್ನ ತೆರೆಯೋದಕ್ಕೆ ಪೌಲ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ಇವನ ಮನೋನೇತ್ರಗಳು ಬೆಳಗಲಿ. ಮುಚ್ಚೋಗಿದೆ, ಈ ಶರೀರದ ಕಣ್ಣುಗಳು ತೆರೆದಿದೆ, ನಿನಗೂ ನನಗೂ ತೆರೆದಂಗೆ ಮನೋನೇತ್ರಗಳು ಕಣ್ಣು ಮುಚ್ಕೊಂಡ್ಬಿಟ್ಟಿದೆ. ಬೆಳಗುತ್ತಾ ಇಲ್ಲ, ನೋಡ್ತಾ ಇಲ್ಲ, ದೃಷ್ಟಿಸ್ತಾ ಇಲ್ಲ. ನೋಡಿ, ಅದಕ್ಕೆ ಸಂಬಂಧಪಟ್ಟಿರುವ ವಾಕ್ಯವನ್ನು ನಿಮಗೆ ಆದಿ ಕಾಂಡ 3ನೇ ಅಧ್ಯಾಯದಲ್ಲಿ ಕೊಡ್ತಾ ಇದ್ದೀನಿ. 5ರಿಂದ 7ನೇ ವಚನದಲ್ಲಿ ಆದಾಮ ಅವಳಿಗೆ ಹಣ್ಣು ತಿಂದಾಗ ಏನಾಯ್ತು ಅಂತ ವಾಕ್ಯ ಹೇಳ್ತಾ ಇದ್ದ. ಅವರ ಕಣ್ಣುಗಳು ಯಾಕೆ? ಅವ್ರ ಮೊದಲು ಕಣ್ಣಿರ್ಲಿಲ್ವಾ? ನನಗೆ ಉತ್ತರ ಕೊಡ್ಬೇಕಲ್ಲ. ಮೊದಲು ಅವ್ರ ಕಣ್ಣಿರ್ಲಿಲ್ವಾ? ಕಣ್ಣಿತ್ತ ಇರ್ಲಿಲ್ವಾ? ಇತ್ತು. ಇಲ್ಲಿ ತೆರೆದಿರೋ ಕಣ್ಣು ಯಾವ್ದಂತ ನೀವು ಯೋಚನೆ ಮಾಡ್ಬೇಕು. ಇಲ್ಲಿ ಈಗ ತೆರೆದಿರೋ ಕಣ್ಣುಗಳು ಯಾವ್ದಂತ ನೀವು ಯೋಚನೆ ಮಾಡ್ಬೇಕು. ಕಣ್ಣಿತ್ತು, ಅವ್ರು ಸ್ನಾನ ಮಾಡ್ತಾ ಇದ್ರು, ಹಣ್ಣು ಕಿತ್ಕೊಂತಿದ್ದ ಇದ್ರು, ಮೇಲೆ ಹತ್ತೋದು, ಹಿಡಿಯೋದು, ಅಲ್ಲ ತಿನ್ನ, ಮರ, ಪ್ರಾಣಿ, ಪಕ್ಷಿ, ಮುಳ್ಳು ಇರ್ಲಿಲ್ಲ, ಸಾರಿ, ಎಲ್ಲ ಗೊತ್ತಾಗ್ತಾ ಇತ್ತು. ಬಹಳ ವರ್ಷಗಳಿದ್ರು, ಕಣ್ಣು ಕಾಣಿಸ್ತಾ ಇತ್ತು, ಎಲ್ಲ ಕಣ್ಣಿತ್ತು. ಆತ್ಮಿಕ ಕಣ್ಣು ಆ ಹಣ್ಣು ತಿಂದ ಮೇಲೆ ತೆರೀತು. ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಹಣ್ಣು ನೀನು ತಿಂದೇನೆ. ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅಂತ ನೀನು ತಿಳಿಬೇಕಾದ್ರೆ ಈ ವಾಕ್ಯನ ಚೆನ್ನಾಗಿ ತಿನ್ಬೇಕು. ಚೆನ್ನಾಗಿ ವಾಕ್ಯನ ತಿಂದ್ರೆ ದೇವ್ರಿಗೆ ಯಾವ್ದು ಇಷ್ಟ ಇಲ್ಲ, ಸೈತಾನಿಗೆ ಯಾವ್ದು ಇಷ್ಟ ಇಲ್ಲ, ಎರಡೂ ನಿನ್ಗೆ ಗೊತ್ತಾಗ್ತದೆ. ಇಲ್ಲಂದ್ರೆ ಸೈತಾನಿಗೆ ಇಷ್ಟ ಇರೋದನ್ನ ಮಾಡ್ತೀಯ, ದೇವ್ರಿಗೆ ಇಷ್ಟ ಇರೋದನ್ನು ಮಾಡ್ತೀಯ. ಸೈತಾನಿಗೆ ಇಷ್ಟ ಇರೋದು ಮಾಡ್ತೀಯ, ದೇವ್ರಿಗೆ ಇಷ್ಟ ಇರೋದು ಮಾಡ್ತೀಯ. ಇಲ್ಲಂದ್ರೆ ಎರಡು ಮಾಡಿದ್ರೂ ವೇಸ್ಟ್, ಅದು ಬೆಚ್ಚಗಿರ್ತದೆ. ಆಮೆನ್, ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದಿ ಅದ್ರ ಜೊತೆ. ಥ್ಯಾಂಕ್ ಯು ಜೀಸಸ್. ಆದಿಕಾಂಡ 21 18ರಿಂದ 19. ಆದಿಯಾಗ 21 18ರಿಂದ 19. Genesis chapter 21 18 to 19. ಆದಿಕಾಂಡ 21 18ರಿಂದ 19. ಆ ಹುಡುಗನು ಬಿದ್ದಿರುವ ಸ್ಥಳದಿಂದ ಅವನ ಶಬ್ದವು ದೇವರಿಗೆ ಕೇಳಿಸಿತು. ನೀನೆದ್ದು ಅವನನ್ನು ಎತ್ತಿಕೊಂಡು ಕೈ ಬಿಡದೆ ಇರು. ಹಾಗಾಗಲೇ ನೀನು ಆ ಇಸ್ಮಾಯಿಲ್ನ ಎತ್ಕೋ, ಅವನ ಕೈ ಬಿಡಬೇಡ, ಅವ್ನು ಬಿಸಾಡ್ಬಿಟ್ಟು ಹೋಗ್ಬೇಡ. ಎಲ್ಲ ತೊಟ್ಟಿಯಲ್ಲಿ ಬಿಸಾಡ್ತಾರಲ್ಲ ಮಕ್ಕಳನ್ನ, ಹಾಸ್ಪಿಟಲ್ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಡ್ತಾರಲ್ಲ ಬ್ಯಾಗ್ ಎತ್ಕೊಂಡು, ಅದ್ ಬಿಟ್ಬಿಟ್ಟು ಹೋಗ್ಬೇಡ ನೀನು. ಆಮೇಲೆ ನಿಮ್ ಕೊಟ್ಟಿರೋ ಹೆಣ್ಣು ಮಗುನ ಗಂಡು ಮಗುನ ನಿನ್ನ ಹತ್ರ ಇಟ್ಕೋ. ಆದಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಸಾಕು. ಆಮೇಲೆ ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿ, ಇದಲ್ಲದೆ ದೇವರು ಅವನ ಕಣ್ಣನ್ನ
ನೀರಿನ ಬುಗ್ಗೆಯನ್ನ, ಬಾವಿಯನ್ನ ಕಂಡು ತುದಿಯಲ್ಲಿ ನೀರನ್ನು ತುಂಬಿಸಿಕೊಂಡು ಮಗುವಿಗೆ ಕೊಟ್ಟು ಮಗುನ ಸಂತೈಸಿದ್ಲು. ಯಾಕೆ ಇಲ್ಲಿ ದೇವರು ಆಗಲ್ಲ ಕಣ್ಣನ್ನ ತೆರೆದಿದ್ದೀನಿ ಅಂತ ದೇವರು ಹೇಳ್ತಾ ಇದ್ದಾನೆ. ಕಣ್ಣು ಇಲ್ದಿರಾಕೆ ಅಬ್ರಹಾಮನ ಮನೆಯಿಂದ ಕಾಡಿಗೆ ಹೋದ್ಲ, ಕಣ್ಣಿಲ್ದಿರ 100 ಕಿಲೋಮೀಟರ್ ಹೋಗ್ಲಾಕೆ. ಕಣ್ಣಿಲ್ದಿರೋ ಜಾಸ್ತಿ ದೂರ ನಡೆಯಕ್ಕಾಗಲ್ಲ. ಒಂದು ಸೂರ್ಯನ ರೌಂಡ್ ಹಾಕ್ಬಿಟ್ಟು ಒಂದಷ್ಟು ದೂರ ಹೋಗ್ಬಿಟ್ಟು ಈಕೆಗೆ ಈ ಕಣ್ಣಿದೆ, ಆತ್ಮಿಕ ಕಣ್ಣು ಇರ್ಲಿಲ್ಲ. ಏನಿರ್ಲಿಲ್ಲ? ಆಕೆ ಪಕ್ಕದಲ್ಲಿ ನೀರಿದೆ, ಆಕೆ ಪಕ್ಕದಲ್ಲಿ ನೀರಿನ ಬುಗ್ಗೆ ಇದೆ, ಆಕೆ ಕಣ್ಣು ಕಾಣಿಸಿಲ್ಲ. ಆಮೇಲೆ ದೇವರ ಆಶೀರ್ವಾದ ಇವತ್ತು ನಿನ್ ಮುಂದೆನೇ ಇದೆ. ದೇವರ ಕೃಪೆ ಎಂತದಂತ ನಿನಗೆ ಗೊತ್ತಾಗ್ತಲ್ಲ, ಬರೀ ಕಷ್ಟಗಳೇ ಕಾಣಿಸ್ತಾ ಇದೆ. ನಿನ್ ಕಣ್ಣಿಗೆ ಬರೀ ಕಷ್ಟಗಳು, ನೋವು, ಸಂಕಟ, ಕಣ್ಣೀರು, ಸೈತಾನ, ಮನುಷ್ಯರು, ಲೋಕ ಇದೇ ಕಾಣಿಸ್ತಾ ಇದೆ. ದೇವರ ಅದ್ಭುತಗಳು, ದೇವರ ಶಕ್ತಿ, ದೇವರ ಮಹಿಮೆ ಆಗಲಿಗೆ ಹೇಗೆ ನೀರಿನ ಬುಗ್ಗೆ ಕಾಣಿಸಿಲ್ಲೋ ಇವತ್ತು ನಮಗೂ ಕೂಡ ಕಾಣಿಸ್ತಾ ಇಲ್ಲ. ಅದಕ್ಕೆ ದೇವರು ಇವತ್ತು ನಿನ್ನ ಮನೋನೇತ್ರಗಳನ್ನ ತೆಗಿಬೇಕಂತ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಆಮೇಲೆ ನಿನ್ನ ಮನಸ್ಸಲ್ಲಿರೋ ಕಣ್ಣುಗಳನ್ನ ತೆಗಿಬೇಕಂತ ಕರ್ಕೊಂಡ್ ಬಂದಿದ್ದಾರೆ ದೇವರು. ಹಲ್ಲೆಲೂಯಾ. ಓದಿ ಕೀರ್ತನೆಗಳು 7:9 ಓದಿ. ಓಡಾಡಬಾರ್ದು. ನನ್ಗೆ ಯಾರು ಪ್ರತಿಯೊಬ್ಬರು ಕಿವಿಗೊಟ್ಟು ವಾಕ್ಯ ಕೇಳಬೇಕು. ಮನುಷ್ಯರ ಹೃದಯವನ್ನು ಸಂಗೀತ 7:9. ಆಮೇಲೆ ಕೀರ್ತನ 7:9. ಸಾಮ್ಸ್ 7:9. ಮನುಷ್ಯರ ಹೃದಯವನ್ನು ಅಂತರೇಂದ್ರಿಯವನ್ನ ಪರಿಶೋಧಿಸುವ ಸಿಸ್ಟರ್ ಮತ್ತು ವಾಕ್ಯ ಏನಿದೆ ಹೇಳಿ, ಯಾರಿಗೆ ಅರ್ಥ ಆಗಿ ಮಾತು ವಾಕ್ಯ? ಅಂತರೇಂದ್ರಿಯ ಅಂದ್ರೆ ಏನು, ಇಂದ್ರಿಯ ಅಂದ್ರೆ ಏನು? ಯಾರಾದ್ರೂ ಓದಿರೋರು ಹೇಳಿ. ಇಂದ್ರಿಯಗಳು ಅಂದ್ರೆ ಏನು? ಇಂದ್ರಿಯಗಳು ಅಂದ್ರೆ ಏನು? ಮಾತಾಡ್ಬೇಕು ಎಲ್ಲ ನನ್ನ ಜೊತೆಲಿ. ಮೌನವಾಗಿ ವಾಕ್ಯ ಕೇಳ್ಬೇಡಿ, ಸೈಲೆಂಟ್ ಆಗಿ ಕೇಳ್ಬೇಡಿ. ಇಂದ್ರಿಯಗಳು ಅಂದ್ರೆ ಏನು? ಇಂದ್ರಿಯಗಳಂటే ಏಮಿ? ಅಂತರೇಂದ್ರಿಯ ಅಂತಿದೆಯಾ ಇಲ್ಲಿ? ಇಂದ್ರಿಯಗಳು ಅಂದ್ರೆ ಏನು? ಇಂದ್ರಿಯಗಳು ಅಂದ್ರೆ ಏನು? ಕಣ್ಣು, ಕಿವಿ, ಮೂಗು, ಬಾಯಿ, 9 ಇಂದ್ರಿಯಗಳಿದೆ ಮನುಷ್ಯನಲ್ಲಿ ಒಟ್ಟು. ಇಂದ್ರಿಯ ಅಂದ್ರೆ ಏನ್ ಗೊತ್ತಾ? ಓಲ್. ಅದರಿಂದ ಗಾಳಿ ಹೋಗ್ತದೆ, ಬರ್ತದೆ ಈಚೆ. ಆಮೇಲೆ ಹೊರಗಡೆಯಿಂದ ಏನಾದ್ರೂ ಹೋಗ್ತದೆ, ಒಳಗಡೆಯಿಂದ ಏನಾದ್ರೂ ಬರ್ತದೆ. ಗಾಳಿ ತಗೋತೀರಿ, ಗಾಳಿ ಬಿಡ್ತೀರಿ, ಅದನ್ನ ಇಂದ್ರಿಯ ಅಂತಾರೆ. ಈ ತರ ಮನುಷ್ಯನಲ್ಲಿ ಟೋಟಲ್ 9 ಇಂದ್ರಿಯಗಳಿದೆ. ಇದು ಹೊರಗಡೆ ಇರೋ ಇಂದ್ರಿಯ. ಹೇಳ್ಬೇಕು ಎಲ್ಲಾರು ಗಮನ ಕೊಟ್ಟು ದಯಮಾಡಿ ತಲೆ ಎತ್ತಿ ಕೇಳಿ. ವಾಕ್ಯ ನಾನು ಕೊಟ್ಟಿಲ್ಲ, ತಲೆ ಎತ್ತಿ ಕೇಳಿ. ಎಷ್ಟು ಇಂದ್ರಿಯಗಳಿದೆ ಮನುಷ್ಯನಿಗೆ? ಇದು ಕಣ್ಣು ಕಾಣೋದು. ಇಲ್ಲಿ ಹೇಳ್ತಾರ ವಾಕ್ಯ 9ನೇ ವಚನದಲ್ಲಿ ಅಂತರೇಂದ್ರಿಯ. ಅಂತರ ಅಂದ್ರೆ ಒಳಗಡೆ ಇರೋ ಇಂದ್ರಿಯಗಳಂತ ಇದ್ದಾನೆ ದೇವರ ವಾಕ್ಯದಲ್ಲಿ. ದಾವಿದ ಒಳಗಡೆ ಇರೋ ಇಂದ್ರಿಯಗಳನ್ನ ನೋಡ್ತಾನಂತೆ. ಒಳಗಡೆ ಇರೋ ಕಣ್ಣು ತೆರೆದಿದ್ಯಾ, ಒಳಗಡೆ ಇರೋ ಕಿವಿ ತೆರೆದಿದ್ಯಾ, ಒಳಗಡೆ ಇರೋ ಮನಸ್ಸು ಹೃದಯ ಬಂಧಿಸಲ್ಪಟ್ಟಿದೆ, ಪಾಪದಿಂದ ತೆರೆದಿದ್ಯಾ, ದೀಕ್ಷಾ ಸ್ಥಾನ ತಗೊಂಡಿದ್ಯಾ, ದೇವರ ವಾಕ್ಯ ಕೇಳ್ತಾ ಇದೆಯಾ, ಮನೆಯಲ್ಲಿ ಪ್ರೇಯರ್ ಮಾಡ್ತಾ ಇದೆಯಾ. ನಿನ್ನ ಅಂತರೇಂದ್ರಿಯ ತೆಗೆದು ಪ್ರೇಯರ್ ಮಾಡಿಲ್ಲಂದ್ರೆ, ನಿನ್ನ ಆತ್ಮಿಕ ಕಣ್ಣುಗಳು ತೆಗೆದು ವಾಕ್ಯ ಓದಿಲ್ಲಂದ್ರೆ, ನಿನ್ನ ಅಂತರಾತ್ಮ ಕಿವಿಗಳನ್ನ ತೆಗೆದು ವಾಕ್ಯ ಕೇಳಿಲ್ಲಂದ್ರೆ, ಈ ಕಿವಿಯಲ್ಲಿ ಕೇಳ್ತಾ ಇದೆಯಾ ಅಂತ ಅರ್ಥ, ಈ ಕಣ್ಣಲ್ಲಿ ನೋಡ್ತಾ ಇದೆಯಾ ಅಂತ ಅರ್ಥ. ಅಂತರೇಂದ್ರಿಯವನ್ನ ತೆಗಿತೀನಿ, ಅಂತರೇಂದ್ರಿಯವನ್ನ ನೋಡ್ತಾನಂತೆ. ನಿನ್ನ ಆತ್ಮಿಕ ಕಣ್ಣುಗಳು ಮುಚ್ಚೋಗಿದೆ, ನಿನ್ನ ಆತ್ಮಿಕ ಹೃದಯ ಬಂಧಿಸಲ್ಪಟ್ಟಿದೆ, ನಿನ್ನ ಆತ್ಮಿಕ ಕಿವಿಗಳು ಬಂಧಿಸಲ್ಪಟ್ಟಿದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ವಿಮೋಚನ ಕಾಂಡ 4:11 ಓದಿ. ವಿಮೋಚನ ಕಾಂಡ 4:11. ಬೇಗ ಫಾಸ್ಟ್ ಆಗಿ ವಾಕ್ಯ ಓದುವುದರಲ್ಲಿ. ಯೆಹೋವನು ಅವನಿಗೆ ಮನುಷ್ಯರಿಗೆ ಎಕ್ಸೋಡಸ್ ಚಾಪ್ಟರ್ 4:11. ಯಾತ್ರಾಗಮ 4:11. ವಿಮೋಚನಾ ಕಾಂಡವು ನಿರ್ಗಮ ಕಾಂಡವು 4:11. ಕರೆಕ್ಟಾಗಿದೆ ಓದಿ ಸಿಸ್ಟರ್. ಮನುಷ್ಯರಿಗೆ ಬಾಯಿ ಕೊಟ್ಟಿದೆ ಯಾರು? ಒಬ್ಬನು ಮೂಕನಾಗಿಯೂ ಮತ್ತೊಬ್ಬನು ಕಿವುಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ. ಕಣ್ಣಿರೋನು, ಮತ್ತೊಬ್ಬನು ಕಣ್ಣಿಲ್ದಿರೋನು. ಯಾರು ಮಾಡಿದ್ದು? ಇಲ್ಲಿ ಹೇಳ್ತಾರೋ ವಾಕ್ಯದಲ್ಲಿ ಕಣ್ಣುಗಳು ಇದಕ್ಕೆ ಸಂಬಂಧಪಟ್ಟಿದೆ. ಮುಟ್ಕೊಳ್ಕೊಳ್ಳಿ ಎಲ್ಲರೂ ಒಂದ್ಸಲ. ನಿಮ್ಮ ಕಣ್ಣು ಪ್ರತಿಯೊಬ್ಬರು ಮುಟ್ಕೊಂಡು. ಇಷ್ಟೊತ್ತು ವಾಕ್ಯ ಕೊಟ್ಟಲ್ಲ, ಆ ಕಣ್ಣುಗಳು ಬೇರೆ. ಈಗ ವಾಕ್ಯ ಕೊಡ್ತಾ ಇದ್ರಲ್ಲ, ಈ ಕಣ್ಣುಗಳು
ಕೈ ಸಿಗ್ತೈತಲ್ಲ, ಈ ಕಣ್ಣುಗಳ ಬಗ್ಗೆ ಹೇಳ್ತಾರೆ. ಕೆಲವರು ಕುಂಟ್ರು ಇರ್ತಾರೆ, ನೋಡಿದ್ದೀರಾ? ಅವ್ರ ಕಣ್ಣಿರಲ್ಲ. ಅಲ್ಲೇ ಎಲ್ಲ ಫಸ್ಟ್ ಚೆನ್ನಾಗಿ ಹೇಳಿ, ಹೊರಗಡೆ ಬನ್ನಿ, ಎಲ್ಲ ಹೊರಗಡೆ ಬನ್ನಿ, ಸಮ್ಮುಖಕ್ಕೆ ಬನ್ನಿ. ನೋಡಿ, ನಿನ್ನಲ್ಲಿ ಇದನ್ನ ತೆಗೆದು ಬಿಡ್ತಾರೆ ಸೈತಾನ, ನಿನ್ ಮೈ ಬೇರೆ ಕಡೆ ತಗೊಂಡು ಹೋಗ್ತಾರೆ. ನೋಡಿ, ತಿರ್ಗಾ ಈ ಮೆಸೇಜ್ ಆದ್ಮೇಲೆ ಕೂಡ ನೀನ್ ಕಣ್ಣು ಮುಚ್ಚಬೇಕಂತಿದ್ದಾನೆ. ಹೇಳಿದ್ದೀನಿ ನೋಡಿ, ಈ ಕಣ್ಣು ನಿನ್ಗೆ ಏನಾದ್ರು ಇವಾಗ ತೆರೆದಿಲ್ಲ ಅಂದ್ರೆ ನೀನು ಹೋಗಲ್ಲ, ಪರಲೋಕಕ್ಕೆ ಹೋಗಲ್ಲ. ಆಮೇಲೆ ನೀನ್ ಇದಕ್ಕೆ ಗಮನ ಕೊಡ್ತಾ ಇಲ್ಲ ಅಂದ್ರೆ ಇವತ್ತು ಈ ಮೆಸೇಜ್ಗೆ ಇಲ್ಲಿ ಕೂಡ ನಿನ್ಗೆ ಮೋಸ ಮಾಡ್ತಾ ಇದ್ದಾನೆ ಸೈತಾನ ಅಂತ. ನಿನ್ ಕಿವಿಯಲ್ಲಿ ಊದಿ ನುಡಿತಾ ಇದ್ದಾನೆ ಅಂತ ಅದರ ಅರ್ಥ. ಆಮೇಲೆ ಹಲ್ಲೆಲೂಯಾ. ಈಗ ಈ ವಾಕ್ಯದಲ್ಲಿ ಹೇಳ್ತಾ ಇರೋ ಮಾತು ಈ ಕಣ್ಣುಗಳಿಗೆ ಸಂಬಂಧಪಟ್ಟಿದ್ದು. ಇಷ್ಟೊಂದು 4 ವಾಕ್ಯಗಳು ಕೊಟ್ಟರಲ್ಲ, ಒಳಗಡೆ ಇರೋ 2 ಕಣ್ಣುಗಳು ಇಲ್ಲಿ ಇರ್ತೈತಂತೆ. ನನಗೆ ನೋಡಿ ಹೇಗಿರ್ತೈತಂತೆ, ಇಲ್ಲಿ 2 ಕಣ್ಣುಗಳು ಇರ್ತೈತಂತೆ. ಈ ಕಣ್ಣುಗಳಿದ್ದೇನೆ ಬೇರೆಯವ್ರ ಕಷ್ಟನ ನೋಡಾಗ, ಈ ಕಣ್ಣುಗಳಿದ್ದೇನೆ ಇನ್ನೊಬ್ಬರ ನೋವನ್ನ, ಅಂತರಾತ್ಮವನ್ನ, ಕಾಣದೇ ಇರುವಂತದನ್ನ, ಪರಲೋಕವನ್ನ, ಕಾಣದೇ ಇರೋ ಯೇಸುವನ್ನ, ದಿವ್ಯ ದರ್ಶನಗಳನ್ನ, ಅದ್ಭುತ ಕಾರ್ಯಗಳನ್ನ ಆಗ್ತಿದ್ ಮುಂಚೆನೆ, ಒಳ್ಳೇದಾಗ್ತಿದ್ ಮುಂಚೆನೆ ನಂಬೇಕಾದ್ರೆ ಇಲ್ಲಿರೋ ಈ ಕಣ್ಣುಗಳು ತೆರೆದಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಇನ್ನೊಂದು ವಾಕ್ಯನ ಓದಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕೀರ್ತನೆಗಳು 119:18 ಎಲ್ಲರೂ ಓದ್ಬೇಕು. ಸಂಗೀತ 119 ಆಮೇಲೆ 18. ಕೀರ್ತನ 119:18 ಸಾಮ್ಸ್ 119:18 ವಾಕ್ಯ ಕೇಳಬೇಕು. ಓದಮ್ಮ. ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನ. ಆಮೇಲೆ ಹೇಳಿ ಎಲ್ಲಾರು. ಏನ್ ಹೇಳ್ತಾ ಇದ್ದೇನೆ, ಏನಂತ ಪ್ರೇ ಮಾಡ್ತಾ ಇದ್ದೇನೆ ದಾವಿದ? ಹೇಳಿ ಎಲ್ಲಾರು. ಏನಂತ ಪ್ರೇ ಮಾಡ್ತಾ ಇದ್ದೇನೆ ಸಿಸ್ಟರ್, ಬ್ರದರ್? ಏನಂತ ಪ್ರೇ ಮಾಡ್ತಾ ಇದ್ದೇನೆ ಸಿಸ್ಟರ್, ಬ್ರದರ್? ಏನಂತ ಪ್ರೇ ಮಾಡ್ತಾ ಇದ್ದೇನೆ ದಾವಿದ? ಯಾಕೆ ದಾವಿದನ ಕಣ್ಣಿಲ್ವಾ? ದಾವಿದನ ಗುಡ್ಡ ಅಂತ ಹೇಳ್ತಾ ಇದೆಯಾ? ಒಂದು ಸಾಮ್ಯಲ, 2 ಸಾಮ್ಯಲ ಎಲ್ಲ ಅವನ ಬಗ್ಗೆ ಐತೆ. ಸ್ಟಾರ್ಟ್ ಆಗೋದು ಅಲ್ಲಿಂದಾನೆ. ದಾವಿದನ ಬಗ್ಗೆ 1 ಸಾಮ್ಯಲದಲ್ಲಿ ಸ್ಟಾರ್ಟ್ ಆಗುತ್ತೆ. ದಾವಿದನ ಹೆಸರು ಎಲ್ಲಿ ಸ್ಟಾರ್ಟ್ ಆಗೋದು? 1 ಸಾಮ್ಯಲ, 2 ಸಾಮ್ಯಲ, 1 ಅರಸುಗಳು, 2 ಅರಸುಗಳು, 1 ಪೂರ್ವಕಾಲ, 2 ಪೂರ್ವಕಾಲ ಅಂತ ಎಲ್ಲ ಅದ್ರಲ್ಲಿ ಅವ್ರು ಬರ್ಬೇಕು. ಗೊಲ್ಯಾತನ ಜಯಿಸ್ತಾನೆ, ಕರಡಿನ ಕೊಲ್ತಾನೆ, ಸಿಂಹನ ಕೊಲ್ತಾನೆ, ಕಣ್ಣಿಲ್ದಿರ ಕೊಂದ. ಇಲ್ಲಿ ಯಾಕೆ ನಾನು ಕಣ್ತೀರಿ ಅಂತ ಪ್ರೇಯರ್ ಮಾಡ್ತಾ ಇದ್ದೆ? ನೀನ್ ಯಾಕೆ ಇನ್ನೂ ಆ ತರ ಪ್ರೇಯರ್ ಮಾಡಿಲ್ಲ? ದಾವಿದನ ಮನಸ್ಸು ನಿನ್ಗೆ ಯಾಕೆ ಇನ್ನೂ ಬಂದಿಲ್ಲ? ಯಾಕೆ ನಿನ್ನ ಆತ್ಮಿಕ ಕಣ್ ತೆರಿಬೇಕು? ದಾವಿದನ ಅನಿಸ್ದಾಗ ನಿನ್ಗೆ ಅನಿಸ್ತಾ ಇಲ್ಲ. ಏನ್ ಬೈಬಲ್ ಓದ್ತಾ ಇದ್ದೀನಿ ಇಷ್ಟ ದಿನ? ಏನ್ ಪ್ರೇಯರ್ ಮಾಡ್ತಾ ಇದ್ದೆ ನೀನ್ ಇಷ್ಟ ದಿನ? ಏನ್ ಕೊಂಡಾಡ್ತಾ ಇದ್ದೆ ದೇವ್ರನ್ನ ನೀನ್ ಇಷ್ಟ ದಿನ? ಏನ್ ಮಹಿಮೆ ಪಡಿಸ್ತಾ ಇದ್ದೆ ದೇವ್ರ ನೀನ್ ಇಷ್ಟ ದಿನ? 0 ಕಾಲಿನ ನಿನ್ನ ಆತ್ಮಿಕ ಕಣ್ಣುಗಳು ತೆರೆದಿಲ್ಲದೆ ದೇವರ ಶಕ್ತಿ ಆಗ್ಲಿ, ದೇವರ ಮಹಿಮೆ ಆಗ್ಲಿ, ದೇವರ ಅದ್ಭುತ ಆಗ್ಲಿ, ದೇವರ ಕೃಪೆ ಆಗ್ಲಿ, ನಿತ್ಯ ಜೀವ ಆಗ್ಲಿ ನೀನ್ ಅನುಭವಿಸೋಕ್ಕಾಗಲ್ಲ. ನಿನ್ನ ಆತ್ಮಿಕ ಕಣ್ಣುಗಳು ತೆರೆದಿದ್ರೆ ಪರಲೋಕಕ್ಕೆ ಹೋಗೋದು ನೀನು. ನೋಡಿ, ದಾವಿದ ಕೇಳ್ತಾ ಇದ್ದಾನೆ, ದೇವ್ರೇ ನನ್ನ ಆತ್ಮಿಕ ಕಣ್ಣುಗಳನ್ನ ತೆರೆ, ಆಗ ಈ ಬೈಬಲ್ ಅಲ್ಲಿರೋ ಅದ್ಭುತಗಳನ್ನ ಓದಿ ತಿಳ್ಕೊಂಡು ನನ್ನ ಜೀವನದಲ್ಲಿ ಹೊಂದ್ಕೊಂತೀನಿ. ಆಮೆನ್. ನೋಡಿ, ಇವತ್ತು ಏನಾದ್ರೂ ಒಂದು ಕಷ್ಟ ಬರ್ಲಿ, ಒಂದು ಶೋಧನೆ ಬರ್ಲಿ, ಒಂದು ಇಕ್ಕಟ್ಟು ಬರ್ಲಿ, ಒಂದು ಆಡ್ತೀಯ, ಮಿಲಿ ಅಂತೀಯ, ಕಣ್ಣುಗಳು ತೆರೆದಿಲ್ಲ, ಆತ್ಮಿಕ ಕಣ್ಣುಗಳು ಮುಚ್ಚೋಗಿದೆ. ಆತ್ಮಿಕ ಕಣ್ಣುಗಳ ಬಗ್ಗೆ ನೀನು ವಾಕ್ಯನೇ ಇಲ್ಲ, ಆ ಕಣ್ಣುಗಳಿದೆ ಅನ್ನೋದೇ ಗೊತ್ತಿಲ್ಲ. ಆದ್ರೆ ಇವತ್ತು ದೇವರು ನಿನಗೆ ಗೊತ್ತು ಮಾಡ್ತಾ ಇದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಮತ್ತಾಯ 13:16 ಓದಿ. Matthew chapter 13:16. ಮತ್ತಾಯ 13:14. ಮತ್ತಾಯ ಸುವಾರ್ತ 13:16. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಇದನ್ನ ಯಾರು ಹೇಳ್ತಾ ಇರೋದು? ಎಲ್ಲಾರು ಹೇಳಿ. ಎಲ್ಲಾರು ಹೇಳಿಲ್ಲ. ಈ ಮಾತು ಹೇಳ್ತಾ ಇರೋದು ಮತ್ತಾಯ ಅಲ್ಲ, ಯೇಸು ಕ್ರಿಸ್ತನು ಹೇಳ್ತಾ ಇರೋದನ್ನ ಮತ್ತಾಯ ಬರ್ದಿಕ್ಕಿದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಹೋದಮ್ಮ. ಆದರೆ ನಿಮ್ಮ ಕಣ್ಣು ಕಾಣುತ್ತದೆ, ನಿಮ್ಮ ಕಿವಿ ಕೇಳುತ್ತದೆ. ಸಾಕು ಸಿಸ್ಟರ್, ಬಂತಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ತನ್ನ ಶಿಷ್ಯರಿಗೆ, ನಿಮಗೆ ನನಗೆ ಹೇಳ್ತಾ ಇದ್ದಾರೆ, ಈ ಲೋಕದಲ್ಲಿರೋ ಕ್ರಿಸ್ತುಗಳಿಗೆ ಹೇಳ್ತಾ ಇದ್ದಾರೆ, ಈ ಲೋಕದಲ್ಲಿರೋ ದೇವ ಜನರಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ಕಣ್ಣು ಕಾಣುತ್ತದೆ, ನಿಮ್ಮ ಕಿವಿ ಕೇಳುತ್ತದೆ. ಈಗ ನನಗೆ ಉತ್ತರ ಕೊಡಿ. ಆಚೆ ಕಡೆ ಇರೋ ಕಣ್ಣು ಕಾಣಿಸ್ತಾ ಇಲ್ವಾ? ಆ ಕಿವಿ ಕೇಳಿಸ್ತಾ ಇದ್ದಲ್ಲ ಸಿಸ್ಟರ್?
ಆಚೆ ಕಡೆ ಇರೋದು ಕೇಳಿಸ್ತದಲ್ಲ, ಕಾಣಿಸ್ತದೆ, ಮತ್ತೆ ಯಾಕಿದೆ ಯೇಸು ಕ್ರಿಸ್ತನ ಹೇಳ್ತಾರೆ. ನೀವು ಯೋಚನೆ ಮಾಡಿದ್ರಿ ಯಾವ ಕಣ್ಣುಗಳನ್ನು ನೀವು ಒಂದ್ಸಾರಿ ನಾವೀಗ ಪ್ರೇಯರ್ ಮಾಡ್ದ. ಈಗ ಮೋಶೆ ಹೇಳಿದ್ದನ್ನ ನಾನು ನಿಮ್ಗೆ ಎಕ್ಸೋಡಸ್ ಚಾಪ್ಟರ್ ಅಲ್ಲಿ ಕೊಟ್ಟೆ. ಯೇಸು ಕೃಷ್ಣ ಹೇಳ್ತಾ ಇದ್ದಾನೆ, ನಿಮ್ ಕಣ್ಣು ಕಾಣಿಸ್ತಾ ಇದೆ, ನಿಮ್ ಕಿವಿ ಕೇಳಿಸ್ತಾ ಇದೆ. ಆಚೆ ಕಡೆ ಇರೋರು ಕಿವಿ ಕಣ್ಣು ಕಾಣಿಸ್ತಾ ಇಲ್ಲ, ನೋಡ್ತಾ ಇಲ್ವಾ? ಕಾಣಿಸ್ತೈತಲ್ವಾ? ಅವ್ರು ಬೆಟ್ಟ ಹತ್ತಾರೆ, ಗಾಡಿ ಓಡಿಸ್ತಾರೆ, ಹಿಡಿತಾರೆ, ಹತ್ತಾರೆ, ಕೆಲಸ ಮಾಡ್ತಾರೆ, ಮನೆ ಕಟ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಬರ್ತಾರೆ, ಕಣ್ಣು ಕಾಣಿಸ್ತಾ ಇದಲ್ಲ. ಆದ್ರೆ ಯೇಸು ಕ್ರಿಸ್ತ ನಿನಗೆ ಮಾತ್ರ ಸ್ಪೆಷಲ್ ಆಗಿ ನಿನ್ ಕಣ್ಣು ಕಾಣಿಸ್ತೈತೆ, ನಿನ್ ಕಿವಿ ಕೇಳಿಸ್ತೈತೆ ಅಂತ ಈಗ ಹೇಳಿದ್ದೀನಿ. ಯಾವ ಕಣ್ಣಿಗೆ? ಆತ್ಮಿಕ ಕಣ್ಣುಗಳನ್ನ ಹೊಂದ್ಕೊಳ್ಳಿ. ಇಷ್ಟು ಸಾಕ್ಷಿ ಮೂಲಕ ಕೊಡ್ತಾ ಇದ್ದೀನಿ ನಿಮ್ಗೆ. ಅವ್ರಿಗೂ ಕಾಣಿಸ್ತದೆ, ನಿನ್ಗೂ ಕಾಣಿಸ್ತದೆ. ಈ ಕಣ್ಣು ಬಗ್ಗೆ ದೇವರು ಮಾತಾಡ್ತಾ ಇಲ್ಲ, ಈ ಕಿವಿಗಳ ಬಗ್ಗೆ ದೇವರು ಮಾತಾಡ್ತಾ ಇಲ್ಲ. ನಿನ್ನ ಆತ್ಮಿಕ ಕಣ್ಣುಗಳು ತೆರೀಬೇಕು. ನಿನ್ನ ಆತ್ಮಿಕ ಕಣ್ಣುಗಳು ತೆರೆದಿಲ್ಲ ಅಂದ್ರೆ ಪಾಪ ಮಾಡ್ತೀಯ, ತಪ್ಪು ಮಾಡ್ತೀಯ. ದೇವ್ರನ್ನ ನೀನು ಕಂಪ್ಲೀಟ್ ಆಗಿ ವಿರೋಧಿಸೋದಕ್ಕೆ ಸಾಧ್ಯ ಇರ್ತದೆ ಈ ಕಣ್ಣು ತೆರೆದಿಲ್ಲ ಅಂದ್ರೆ. ನಿನ್ ಕಣ್ಣು ತೆರೆದಿದೆ, ನಿನ್ ಕಿವಿ ತೆರೆದಿದೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ನಿನಗೆ ಸ್ಪೆಷಲ್ ಆಗಿ ಹೇಳ್ತಾ ಇದ್ದಾರೆ, ನಿನ್ ಕಣ್ಣು ತೆರೆದಿದೆ, ನಿನ್ ಕಿವಿ ತೆರೆದಿದೆ. ಆದ್ರೆ ಕೂಡ ಅನೇಕ ಕ್ರಿಸ್ತುಗಳ ಕಣ್ಣುಗಳು ಕಿವಿಗಳು ಮುಚ್ಚಾಗಿದೆ, ಮುಚ್ಚಾಗಿದೆ. ಮೇನ್ ಹಲ್ಲೆಲೂಯಾ. ತಿನ್ಬೇಡ ಅಂತ ಹೇಳಿದ್ದನ್ನ ತಿಂದು, ಮಾಡಬೇಡ ಅಂತ ಹೇಳಿದ್ದನ್ನ ಮಾಡಿ, ಮುಟ್ಟಬೇಡ ಅಂತ ಹೇಳಿದ್ದನ್ನ ಮುಟ್ಟಿ, ನೋಡ್ಬೇಡ ಅಂತ ಹೇಳಿದ್ದನ್ನ ನೋಡಿ, ಕಣ್ಣುಗಳಲ್ಲಿ ಕಿವಿಯಲ್ಲಿ ಕೇಳಿ, ಕೈಯಲ್ಲಿ ಮುಚ್ಚಿ, ಕಾಲಲ್ಲಿ ಇದು ಮಾಡಿ ನಾವು ನಮ್ಮ ಆತ್ಮಿಕ ಕಣ್ಣುಗಳನ್ನ ಮುಚ್ಚಿಕೊಂಡು ಗಮ್ ಹಾಕೊಂಡಿದ್ದೀವಿ. ಬೆನ್ನಿಗೆ ಸುಮಾರು ಗ್ಲೋ ಹಾಕೊಂಡ್ಬಿಟ್ಟಿದ್ದೀವಿ. ಅಂಟು ಅಂತ ಬರ್ದಿದೆ ಏಷ್ಯಾಯ ಗ್ರಂಥ 6ನೇ ಅಧ್ಯಾಯದಲ್ಲಿ. ಅಂಟನ್ನ ಬಳ್ಕೊಂಡಿದ್ದಾರಂತೆ. ನಾವು ದೇವರ ಹತ್ರ ಹೆಂಗೋ ಸ್ವಸ್ಥತೆ ಹೊಂದಬಾರ್ದು, ಯೇಸು ಹತ್ರ ನಾವು ಹೆಂಗೋ ಕೃಪೆಯನ್ನು ಹೊಂದಬಾರ್ದು, ಯೇಸು ಹತ್ರ ನಾವು ಹೇಗೋ ನಿತ್ಯ ಜೀವ ಹೊಂದಬಾರ್ದು. ದೇವರು ನನ್ನ ಶುಗರ್ ಮೇಲ್ ಮಾಡಲ್ಲ, ದೇವರು ನನ್ನ BP ಮೇಲ್ ಮಾಡಲ್ಲ, ದೇವರು ನನ್ನ ಕಷ್ಟನ ತೀರಿಸಲ್ಲ, ದೇವರು ನನ್ನ ಕಣ್ಣೀರನ್ನ ಒರೆಸಲ್ಲ, ದೇವರು ನನ್ನ ಸಾಲನ ತೀರಿಸೋದು ಬೇಡ, ದೇವರು ನನ್ನ ಪ್ರಾಬ್ಲಮ್ಸ್ ಅನ್ನ ತೀರಿಸೋದು ಬೇಡ ಅಂತ ಆತ್ಮಿಕ ಕಣ್ಣುಗಳಿಗೆ ಗಮ್ಮನ್ನ ಹಾಕೊಂಡಿದಾರಂತ ಯೆಶಾಯನ ವೇದನೆಯಿಂದ ಹೇಳ್ತಾನೆ ದೇವರು. ಕಳವಳನ ವ್ಯಕ್ತಪಡಿಸ್ತಾನೆ ದೇವರು. ಹೇಗೋ ನನ್ನ ಜನರು ನನ್ನಿಂದ ಸ್ವಸ್ಥರಾಗಬಾರ್ದು. ಮನೆಗೆ ಹೋಗಿ ಓದ್ಬರಿದು ಹೋಮ 6ನೇ ಅಧ್ಯಾಯದಲ್ಲಿ ಅದನ್ನ ಹೇಳ್ತಾನೆ. ಹೇಗೋ ನನ್ನಿಂದ ಸ್ವಸ್ಥರಾಗಬಾರ್ದು ಅಂತೇಳಿ ಕಣ್ಣುಗಳಿಗೆ ಅಂಟನ್ನ ಬಳ್ಕೊಂಡಿದ್ದಾರಂತೆ. ಅಂಟಂದ್ರೆ ಏನು? ಗಮ್ಮು. ಹಲ್ಲೆಲೂಯಾ. ಗಮ್ಮನ್ನ ಬಳ್ಕೊಂಡಿದ್ದಾರೆ. ಆಮೆನ್. ನಿನ್ ಮೇಲೆ ಏನಾದ್ರೂ ಗಮ್ಮಿದ್ಯಾ? ನಿನ್ ಮೇಲೆ ಏನಾದ್ರೂ ಬೆನಿಕ್ಕಿದೆ ನಿನ್ ಕಣ್ಣುಗಳಿಗೆ? ಇವತ್ತೇನಾದ್ರೂ ನೀನು ಅಂಟ್ಕೊಳ್ಕೊಂಡಿದ್ಯಾ? ಪ್ರೇಯರ್ ಎಂಡಿಂಗ್ ಅಲ್ಲಿ ದೇವರು ನಿನ್ನ ಕಣ್ಣುಗಳನ್ನ ತೆರೀತಾನೆ. ಪ್ರೇಯರ್ ಎಂಡಿಂಗ್ ಅಲ್ಲಿ ನಿನ್ನ ಕಣ್ಣುಗಳನ್ನ ತೆರೀತಾನೆ. ಈಗಲೇ ಅನೇಕರಿಗೆ ತೆರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನ್ನ ವಾಕ್ಯನ ಓದಿ. ಒಂದು ಸಮುವೇಲ 3ನೇ ಅಧ್ಯಾಯ 1ರಿಂದ 3. ಯಾಕೆ ನೀವು ಓದಿದ ವಾಕ್ಯ ಗಮನ ಇರಲ್ಲ? ಕಷ್ಟದಲ್ಲಿ ವಾಕ್ಯ ಹೇಳಿ ಯಾಕೆ ಪ್ರೇಯರ್ ಮಾಡಕ್ ಆಗಲ್ಲ? ಯಾಕೆ ಕನಸುಗಳು ಒಳ್ಳೊಳ್ಳೆ ಕನಸುಗಳು ಬರಲ್ಲ, ದರ್ಶನಗಳು ಬರಲ್ಲ, ವಾಕ್ಯ ಓದಕ್ಕಾಗಲ್ಲ, ಓದಿದ್ದು ಗಮನ ಇರಲ್ಲ? ಅಲ್ಲಿ ಹೇಳ್ತಿದ್ದೆ, ಓದಿ ಬೇಗ ಒಬ್ರು. 1 ಸಾಮುವೇಲ 3ನೇ ಅಧಿಕಾರ 1ನೇ ವಚನ. ಬಾಲಕನಾದ ಸಾಮುವೇಲನು ಏಲಿಯನ ಕೈಗಳಲ್ಲಿ ಇದ್ದುಕೊಂಡು ಯೆಹೋವನ ಸೇವೆ ಮಾಡುತ್ತಿದ್ದನೆಂದು ಆ ಕಾಲದಲ್ಲಿ ದೈವೋಕ್ತಿಗಳು ವಿರಳವಾಗಿದ್ದು ದೇವ ದರ್ಶನಗಳು ಅಪರೂಪವಾಗಿದ್ದವು. ಏಲಿಯನ ಕಣ್ಣುಗಳು ದಿನ ದಿನಕ್ಕೆ ಒಬ್ಬಾಗುತ್ತಾ ಬಂತು. ಸಾಕ್ಷಿಸ್ಟರ್, ಇವತ್ತಾಗೆ ಕ್ರಿಸ್ತುಗಳಿಗೆ ದರ್ಶನ ಆಗ್ತಾ ಇಲ್ಲ. ಇವತ್ತಾಗೆ ಕ್ರಿಸ್ತುಗಳು ದೇವರ ಪರಲೋಕ ರಾಜ್ಯದ ಕನಸುಗಳನ್ನ ಆಗ್ತಾ ಇಲ್ಲ. ನಂಬಿಕೆಯಿಂದ ಒಂದೊಂದು ಮೂವ್ ಮಾಡಕ್ ಆಗ್ತಾ ಇಲ್ಲ. ಒಂದೊಂದು ಅಪನಂಬಿಕೆಯಲ್ಲಿ ನೋಡ್ತಾರೆ, ಅವಿಶ್ವಾಸದಲ್ಲಿ ನೋಡ್ತಾರೆ. ಕಣ್ಣು ಅಣ್ಣನಿಗೆ ಕುರುಡಾದಂತೆ ಆಮೆನ್. ಇವತ್ತು ವಿಶ್ವಾಸಿಗೆ ಸಭೆಗೆ ಕುರುಡಾಗಿದೆ ಕಣ್ಣು. ಆಮೆನ್, ಆಮೆನ್. ಏನಿಗೆ ಹೇಗೆ ಕಣ್ಣು ಕುರುಡಾಗಿದೆಯೋ, ಕಣ್ಣು ಮೊಬ್ಬಾಗಿದೆಯೋ, ಇವತ್ತು ಸಭೆಗೆ ವಿಶ್ವಾಸಿಗೆ ಕಣ್ಣು ಕುರುಡಾಗಿದೆ. ಅದಕ್ಕೆ ದೇವರ ಮಹಿಮೆಯನ್ನು ನೋಡಕ್ ಆಗ್ತಾ ಇಲ್ಲ. ದೇವರ ವಾಕ್ಯ ಹೇಳುತ್ತೆ, ಯೋಹಾನ ಗ್ರಂಥ 11ನೇ ವಚನ, ಅಮ್ಮ ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣ್ತೀಯ. ನೀನ್ ನಂಬಿದ ದೇವರ ಮಹಿಮೆಯನ್ನ ಕಾಣ್ತೀಯ. ನೀವು ನಂಬಿನ ಇರಲ್ಲ, ದೇವರ
మహిమని చూడగలవు. ఆమేన్, ఆమేన్, ఆమేన్. హల్లెలూయా, ಹಲ್ಲೆಲೂಯಾ. ಯಾಕೆ ಅಲ್ಲಿ ದರ್ಶನಗಳು ವಿರಳಾಗಿದೆ? ಯಾಕೆ ಆ ಕಾಲದಲ್ಲಿ ಕನಸುಗಳು ವಿರಳಾಗಿದೆ? ಯಾಕೆ ಅಲ್ಲಿ ದೇವರ ಒಂದು ದರ್ಶನಗಳಲ್ಲಿ ಕನಸುಗಳು ಬೀಳ್ತಾ ಇಲ್ಲ? ಅಲ್ಲಿ ಪಾಸ್ಟರ್ ಕುರುಡನಾಗಿದ್ದ, ಪಾಸ್ಟರ್ ಕಣ್ಣು ಮಬ್ಬಾಗಿದೆ. ಇವತ್ತು ಸಭೆಯ ಕಣ್ಣು ಮಬ್ಬಾಗಿದೆ, ಇವತ್ತು ಸಭೆಯ ಕಣ್ಣುಗಳು ಮಬ್ಬಾಗಿದೆ. ಫಿಲಿಸ್ಟಿಯರು ಆಮೇಲೆ ಸಂಸೋನನ ಕಣ್ಣುಗಳನ್ನ ಏನ್ ಮಾಡಿದ್ರು? ಸಂಸೋನನ ಕಣ್ಣುಗಳನ್ನ ಕಿತ್ತಿ ಬಿಸಾದ್ರು, ಕಿತ್ತಾಕ್ಬಿಟ್ರು. ಕಣ್ಣನ್ನ ಕಲ್ಕೊಂಡ. ದೇವರ ವಾಕ್ಯ ಪ್ರಕಾರ ಕೇಳ್ತೀರಾ? ತನ್ನ ಇಷ್ಟಾನುಸಾರ ಹೋಗಿ ತಂದೆ ತಾಯಿಗೆ ಸೀಕ್ರೆಟ್ ಆಗಿ ಇಡ್ತಾ ಇದ್ದ. ಏನ್ ಮಾಡಿದ್ರು ಹೇಳ್ತಾ ಇಲ್ಲ, ಏನೇ ಹೊರಗಡೆ ಮಾಡಲಿ ಅವ್ರ ಅಮ್ಮ ಅಪ್ಪನ ಮೋಸ ಮಾಡ್ಬಿಡ್ತಾರೆ, ಯಾಮಾರಿಸಿ ಬಿಡ್ತಾರೆ. ದೇವರ ಹತ್ರನು ಅನ್ಯಾಯವಾಗಿ ನಡ್ಕೊತಾ ಇದ್ದ, ತಂದೆ ತಾಯಿ ಹತ್ರನು ಅನ್ಯಾಯವಾಗಿ ನಡ್ಕೊತಾ ಇದ್ದ, ಮನುಷ್ಯನ ಹತ್ರ ಕೂಡ ಅನ್ಯಾಯವಾಗಿ ನಡ್ಕೊತಾ ಇದ್ದ. ಆದ್ರೆ ಅವನ ಕಣ್ಣುಗಳನ್ನ ಕಲ್ಕೊಂಡ. ಆ ಕಣ್ಣುಗಳು ಇತ್ತಂದ್ರೆ ಆತ್ಮಿಕ ಕಣ್ಣುಗಳೇ ಅವನ ಹತ್ರ ಇದೆ ಒಳಗಡೆ. ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೀರ್ತನೆಗಳು 19:8, సంగీతం 19:8, కీర్తనాలు 19:8. ఆమేన్. సామ్స్ 19:8 లేకపోతే ಯೆಹೋವನ ನಿಯಮಗಳು. ಆಮೆನ್. ಎಲ್ಲರೂ ಫಸ್ಟ್ ಹಲ್ಲೆಲೂಯಾ. ಯೆಹೋವನ ನಿಯಮಗಳು ನೀತಿ ಉಳ್ಳವುಗಳಾಗಿವೆ, ಆ ಮನಸ್ಸನ್ನು ಹರ್ಷಪಡಿಸುತ್ತವೆ. ಯೆಹೋವನ ಆಜ್ಞೆ ಪವಿತ್ರವಾದದ್ದು, ಕಣ್ಣುಗಳನ್ನು ಕಲೆಗೊಳಿಸುತ್ತದೆ. ದೇವರ ವಾಕ್ಯ, ದೇವರ ನಿಯಮ, ದೇವರ ವಚನ. ನೀನು ಸನ್ನಿಧಿಯಲ್ಲಿ ಕೂತು ವಾಕ್ಯ ಕೇಳ್ತಾ ಇದೆಯಲ್ಲ, ಮನೆಯಲ್ಲಿ ಬೈಬಲ್ ಓದಿಯಲ್ಲ, ಆ ವಾಕ್ಯಗಳು, ಆ ಮಾತುಗಳು, ದೇವರ ಮಾರ್ಗ, ದೇವರ ನುಡಿಗಳು, ದೇವರ ಆಜ್ಞೆಗಳು, ದೇವರ ಕಟ್ಟಳೆಗಳು ನಿನ್ನ ಕಣ್ಣುಗಳನ್ನ ತೆರೆದಂತೆ, ನಿನ್ನ ಅಂತರೇಂದ್ರಿಯದ ಕಣ್ಣುಗಳನ್ನ ತೆರೆದಂತೆ. ತೆರೆಯೋದು ಬೇಡ, ಅದಕ್ಕೆ ಸುಮ್ಮನೆ ಕೂತಿದ್ದೀರಾ. ನಿಮ್ಗೆಲ್ಲ ಹೇಳ್ತಾರೆ ಹೊಸಕೋಟೆಯವರಿಗೆ, ಆಮೆನ್. ನಿಮ್ಗೆಲ್ಲ ವಾಕ್ಯ ಹೇಳ್ತಾರೆ ಮಲ್ಲೇಶ್ವರಂ ಅವರಿಗೆ, ನಿಮ್ಗೆಲ್ಲ ವಾಕ್ಯ ಹೇಳ್ತಾರೆ ಆಂಧ್ರದವರಿಗೆ ಅಲ್ವಾ? ಹಲ್ಲೆಲೂಯಾ. ಆಮೆನ್. ಎಂತ ಒಳ್ಳೆ ಪಾಯಿಂಟ್ ಗೊತ್ತಾ? ನೀವು ಸುಮ್ಮನೆ ಕೂತಿದ್ದೀರಾ, ವಾಕ್ಯ ಓದುವಾಗ, ವಾಕ್ಯದ ಗಮನ ಕೊಟ್ಟು ಕೇಳುವಾಗ, ವಾಕ್ಯವನ್ನ ಶ್ರದ್ಧೆಯಿಂದ ನೀನು ಬೈಬಲ್ ಓದುವಾಗ ನಿನ್ನ ಆತ್ಮಿಕ ಕಣ್ಣುಗಳು ತೆರೆದಂತೆ, ನಿನ್ನ ಅಂತರಾತ್ಮ ಕಣ್ಣುಗಳನ್ನು ತೆರೆದಂತೆ. ದೇವರ ಹಾಗೆ ಮಾಡಿಸಿ ನೋಡಿ, ಕಣ್ಣು ತೆರೆದಕ್ಕೆ ಆಮೇಲೆ ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ನಿನ್ ಕಣ್ಣು ತೆರೆದಿದ್ರೆ ಆಮೇನ್ ಅಂತ ಹೇಳ್ತಾ ಇದ್ದೆ, ಸಿಕ್ಕಾಕೊಂಡ್ಬಿಡ್ತಾ ಇದ್ದೇನೆ. ನಿನ್ನ ಅಂತರಾತ್ಮ ಕಣ್ಣು ತೆರೆದಿದ್ದಕ್ಕೆ ನೀನು ಹಲ್ಲೆಲೂಯಾ ಅಂತ ಹೇಳಿಲ್ಲ. ನಿನ್ಗೆ ಅರ್ಥ ಆಗಿಲ್ಲ ವಾಕ್ಯ, ಅದಕ್ಕೆ ನೀನು ಹೇಳಿಲ್ಲ. ನಿನ್ ಕಣ್ಣು ತೆರೆದಿಲ್ಲ, ಅದಕ್ಕೆ ನಿನ್ಗೆ ಏನು ಇದು ಅರ್ಥ ಆಗ್ತಿದ್ದ, ಹಂಗೆ ಕೂತಿದ್ಯಾ, ಹಂಗೆ ಸುಮ್ಮನೆ ಇದೆಯಾ. ನೀನು ವಾಕ್ಯವನ್ನ ಗಮನ ಇಟ್ಟು ಓದುವಾಗ, ನೀನ್ ದೇವರ ವಾಕ್ಯಾನುಸಾರವಾಗಿ ಜೀವಿಸುವಾಗ, ದೇವರ ವಾಕ್ಯವನ್ನ ಶ್ರದ್ಧೆಯಿಂದ ಕೇಳಿ, ಶ್ರದ್ಧೆಯಿಂದ ಓದಿ, ಶ್ರದ್ಧೆಯಿಂದ ಕೈಗೊಳ್ಳುವಾಗ ನಿನ್ನ ಕಣ್ಣುಗಳನ್ನ ತೆರೆಸ್ತಾ ಇದ್ದ. ನಂಬಿಕೆಯಿಂದ ಮಾತಾಡ್ತೀಯಂತೆ, ನಂಬಿಕೆಯಿಂದ ಪ್ರೇಯರ್ ಮಾಡ್ತೀಯಂತೆ, ನಂಬಿಕೆಯಿಂದ ಸೈತಾನ ಜಯಿಸಿಯಂತೆ, ನಂಬಿಕೆಯಿಂದ ಪಾಪಗಳನ್ನು ಜಯಿಸಿಯಂತೆ, ನಂಬಿಕೆಯಿಂದ ಪರಲೋಕಕ್ಕೆ ಹೋಗ್ತೀಯಂತೆ. ಒಬ್ಬೊಬ್ಬರ ಕಣ್ಣುಗಳು ತೆರೆಯಲಿ ರಾಜ, ಒಬ್ಬೊಬ್ಬರ ಅಂತರೇಂದ್ರ ತೆರೆಯಲಿ ರಾಜ, ಒಬ್ಬೊಬ್ಬರ ಆತ್ಮಿಕ ಕಣ್ಣುಗಳು, ಮನೋ ನೇತ್ರಗಳು ತೆರೆಯಲ್ಪಡಲಿ ರಾಜ. ಎಪಿಸ ಸಭೆಯ ಕಣ್ಣುಗಳನ್ನು ತೆರೆಯೋದಕ್ಕೆ ಆಮೆನ್ ಅಂತ ಪೌಲ ಪ್ರಾರ್ಥನೆ ಮಾಡ್ದ. ಇವತ್ತು ಜೀಸಸ್ ಮಿನಿಸ್ಟ್ರಿ ಬಂದಿರೋ ಒಬ್ಬೊಬ್ಬರು ಕೂಡ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡೋ ಹಾಗೆ ವಿಶೇಷವಾಗಿ ನಾನು ಕೇಳ್ತೀನಿ ರಾಜ. ನಾನು ಕೆಲವ್ರ ಹತ್ರ ಹೋಗ್ತೀನಿ, ಮಾತಾಡ್ತಾ ಇರ್ತೀನಿ, ದೇವರ ಬಗ್ಗೆ ಹೇಳ್ತಾ ಇರ್ತೀನಿ, ಕೇಳ್ತಾರೆ, ಸುಮ್ಮನೆ ಚಟಸ್ಥವಾಗಿರ್ತಾರೆ. ಅವ್ರಿಗೆ ಅರ್ಥ ಆಗ್ತಾ ಇದೆಯೋ ಹೇಳಿ ಕೇಳಿಸ್ಕೊಂತಾ ಇರ್ತಾರೆ, ಕ್ಲೀನಾಗಿ ಕೇಳ್ತಾ ಇರ್ತದೆ. ದೇವರು ಇಂಥವನು, ದೇವರು ಶಕ್ತಿಮಂತನು, ನಿನ್ನ ಕಷ್ಟನ ನೀಗಿಸ್ತಾನೆ, ನಿನ್ನ ಕಣ್ಣೀರು ಹರಿಸ್ತಾನೆ. ಹೌದು, ಹೌದು, ನಿಜ ನಿಜ ನಂಬಲ್ಲ. ಯಾಕೆ? ಏನು ಆತ್ಮಿಕ ಕಿವಿಗಳಿಲ್ಲ ಕೇಳಕ್ಕ, ಆ ಅದ್ಭುತಗಳು ನೋಡೋಕೆ ಕಣ್ಣುಗಳಿಲ್ಲ. ಅದಕ್ಕೆ ಅಂತ ಎಷ್ಟೊತ್ತಾದ್ರು ನಾನೇನ್ ಮಾಡ್ತೀನಿ ಗೊತ್ತಾ, ಅಂತ ನಿಲ್ಲಿಸ್ಬಿಡ್ತೀನಿ. ಒಂದ್ಸಾರಿ ಪ್ರಶ್ನೆ ಹಾಕಿ ಹೇಳ್ತೀನಿ, ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರ್ತೀನಿ, ತಿರುಗಿಸಿ ಹೇಳ್ತಾ ಇರ್ತೀನಿ, ಕಣ್ಣು ತೆರೆಯೋ ತನಕ ಹೇಳ್ತಾ ಇರ್ತೀನಿ. ಹೆಂಗೆ? ಕಣ್ಣು ತೆರಿಬೇಕು, ಅಲ್ಲಿ ತನಕ ಹೇಳ್ತಾನೆ ಇರ್ತೀನಿ.
ಆಮೆನ್. ಮಾತಾಡ್ತಾ ಇದ್ದೀರಾ ಮಕ್ಕಳು? ಹಿಂದ್ಗಡೆ ಸೌಂಡ್ ಇದೆ, ಅದಕ್ಕೆ ಮಕ್ಕಳನ್ನ ಕಲಿಸ್ಬಿಡಿ ಅಂತ ಹೇಳಿ. ಆಮೆನ್. ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ದೀರಿ? ದೇವರ ವಾಕ್ಯ ನಿನ್ನ ಕಣ್ಣನ್ನು ತೆರೆಸ್ತದೆ. ದೇವರ ಆಜ್ಞೆ ಕಟ್ಟಳೆ ನಿನ್ನ ಆತ್ಮಿಕ ಕಣ್ಣುಗಳನ್ನು ತೆರೆಸ್ತದೆ. ಆಮೆನ್. ಇನ್ನೊಂದು ವಾಕ್ಯವನ್ನು ಓದಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕೀರ್ತನೆಗಳು 46, ಕೀರ್ತನಗಳು 46. Psalms 46, 40, 6 words. ಸಂಗೀತ 46, 6வது ವಚನ. ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಲ್ಲ, ಸರ್ವಾಂಗ ಹೋಮಗಳನ್ನಾಗಲಿ ದೋಷ ಪರಿಹಾರಕ ಯಜ್ಞಗಳನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ. ಆದರೆ ಶ್ರವಣ ಶಕ್ತಿಯನ್ನ ನನಗೆ ಅನುಗ್ರಹಿಸು. ಶ್ರವಣ ಅಂದ್ರೆ ಏನೇಳಿ? ಶ್ರವಣ. ಆಮೆನ್. ಕೇಳಿಸುತ್ತೀವಿ. ಯಾಕೆ ದೇವರಲ್ಲಿ ಪ್ರೇಯರ್ ಮಾಡ್ತಾರೆ? ಅಲ್ಲಿ ಕಣ್ಣುಗಳಿಗೆ, ಕಿವಿಗಳಿಗೆ ಯಾಕೆ ಮಾಡ್ತಾ ಇದ್ದಾರೆ? ಮನಸ್ಸಿಗೆ ಪ್ರೇಯರ್ ಮಾಡ್ತಾರೆ. ಇನ್ನೊಂದು ಹತ್ರ ನನ್ನ ಅಂತರೇಂದ್ರಿಯವನ್ನ ತೆರಿ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಕೇಳ್ತಾ ಇದ್ದಾರೆ? ಯಾಕೆ ಅಂತ ಕಿವಿಯನ್ನ ಕೇಳ್ತಾನೆ? ಯಾಕೆ ನಾವೀಗ ಕಿವಿಡನ ಶ್ರವಣ ಶಕ್ತಿಯನ್ನ ಕೇಳ್ತಾ ಇದ್ದಾನೆ. ಇನ್ನೊಂದ್ ಕಡೆ ನೇತ್ರವನ್ನ ಕೇಳ್ತಾ ಇದ್ದಾನೆ. ಈ ಕಣ್ಣುಗಳಲ್ಲಿ ಬ್ರದರ್ ಸಿಸ್ಟರ್ ನೀನ್ ದೇವರ ನೋಡಕ್ ಆಗಲ್ಲ. ಈ ಕಣ್ಣು ಮುಚ್ಚಿದ್ರೇನೆ ನೀನ್ ಪರಲೋಕ ದೇವರನ್ನ ನೋಡ್ತೀಯಾ, ದೇವ ದೂತರನ್ನ ನೋಡ್ತೀಯಾ, ದೇವ ದರ್ಶನಗಳನ್ನ ನೋಡ್ತೀಯಾ, ಅದ್ಭುತ ಕಾರ್ಯಗಳನ್ನ ನೋಡ್ತೀಯಾ. ಆ ಕಾರ್ಯಗಳನ್ನು ಈ ಕಣ್ಣು ತೆರೆಯುವುದರಂತ ಈ ಕಣ್ಣು ತೆರೆಯಲ್ಲ. ಅದಕ್ಕೆ ನಾನು ಪ್ರೇಯರಲ್ಲಿ, ಆರಾಧನೆಯಲ್ಲಿ, ಚರ್ಚಿಗೆ ಬಂದಾಗ ಮಕ್ಕಳನ್ನ, ನಿಮ್ಮನ್ನ, ನನ್ನ ಮನೆಯನ್ನ ಕಣ್ಮುಚ್ಚಿ 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 ಅಂತ ಇರ್ತೀವಿ. ನಿನ್ ಕಣ್ಣು ಮುಚ್ಚಿಲ್ಲಂದ್ರೆ ಈಗ ಎಲ್ಲ ಕಾಣಿಸ್ತೀನಿ. ಇದೆಲ್ಲದ ಬಗ್ಗೆ ಮಾತಾಡ್ತಾನೆ ಸೈತ. ನನ್ನ ಬಗ್ಗೆ ಕೂಡ ಮಾತಾಡ್ತಾನೆ. ಹಾಕಿರೋ ಶರ್ಟ್ ಬಗ್ಗೆ, ತಲೆ ಬಗ್ಗೆ, ಇಲ್ಲಿ ಮಕ್ಕಳು ನಗೋದು, ಆಡೋದು ತೋರಿಸಿ ನಿನ್ನ ಅದರಲ್ಲೇ ನಿನ್ ಟೈಮ್ನ ಮುಚ್ಚಿ ಈ ಕಣ್ಣುಗಳಲ್ಲೇ ನಿನ್ ಕರ್ಕೊಂಡು ಹೋಗ್ಬಿಟ್ಟು ನಾಟಕ. ಏನಾದ್ರೆ ಸೆಟಲ್ಮೆಂಟ್ ಮಾಡ್ತಾರೆ, ಕೇಳಿದ್ಯಾ? ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದ ನಿನ್ನ ಹತ್ರ ಹುಷಾರ್ ಸೈತಾನ. ಸೆಟಲ್ಮೆಂಟ್ ಆಗ್ಬೇಡ ಅವನ ಹತ್ರ. ನೀನ್ ದೇವ್ರ ಹತ್ರನೇ ಸೆಟಲ್ಮೆಂಟ್ ಮಾಡ್ಕೋಬೇಕು. ಸೈತಾನ ಹತ್ರ ಏನಾದ್ರು ಸೆಟಲ್ಮೆಂಟ್ ಮಾಡ್ಕೊಂಡ್ರೆ ನೀನು ತಿಂತೀಯ, ನಾನು ತಿಂತೀನಿ ಅಂತಾರೆ. ನೀನು ತಿಂತೀಯಾ ದೇವ್ರ ಹತ್ರ ಬದಿಗಳು ನರಕ, ನಾನು ತಿಂತೀನಿ ದೇವ್ರ ಹತ್ರ ಉಗ್ರ ಕೋಪ. ಕುಡಿತೀರಾ ಪಾತ್ರೆಯಲ್ಲಿ ನೀನು ನಾನು. ಬಾ ಬಾ ಮಗನೇ, ಬಾ ಮಗಳೇ, ಎಷ್ಟು ಚೆನ್ನಾಗಿ ಕರೀತಾನೆ ಗೊತ್ತಾ ಅವನು. ನೀನು ಇವತ್ತು ಈ ಕಣ್ಣುಗಳೆಲ್ಲ ತೆರೆದ್ಬಿಡಿ. ನಿನ್ನ ಆತ್ಮಿಕ ಕಣ್ಣುಗಳು, ಕಿವಿಗಳು, ಮನಸ್ಸು ತೆರೆದ್ಬಿಡಿ. ನಿನ್ನ ಅಂತರಾತ್ಮ ತೆರೆಯಲ್ಪಡ್ಬೇಕು. ಇವತ್ತು ನಿನ್ನ ಆತ್ಮಿಕ ಕಿವಿಗಳು ತೆರೆಯಲ್ಪಡ್ಬೇಕು. ನಿನ್ನ ಅಂತರಾಂತರದಲ್ಲಿರೋ ಕಿವಿಗಳು, ಕಣ್ಣುಗಳು, ಹೃದಯ ತೆರೆಯಲ್ಪಡ್ಬೇಕು. ಇವತ್ತು ಯಾರು ನಿನ್ನ ತಡೆಯೋರಿಲ್ಲ. ನಿನ್ ಯಾರು ಇವತ್ತು ತಡೆಯಕ್ಕಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಾಕ್ಯವನ್ನು ಓದಿ. ಥ್ಯಾಂಕ್ ಯು ಜೀಸಸ್. ಅನ್ನೋದನ್ನ ಧರ್ಮೋಪದೇಶ ಕಾಂಡ 29, 1-40. ಧರ್ಮೋಪದೇಶ ಕಾಂಡವು 29 ಅಧ್ಯಾಯ 1-4. Deuteronomy chapter 4, 1-4. 29, 1-4. Deuteronomy chapter. ಓರೋಬಿನಲ್ಲಿ ಇಸ್ರಾಯೇಲರೊಡನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಓದುವಾಗ ಕೇಳುವಾಗ ಗಮನ ಕೊಟ್ಟು ಕೇಳಿ. ತಿಥಿ ಕಿವಿಗಳು, ಏನೇನೋ ಕಿವಿಗಳು ನಮ್ಮಲ್ಲಿ ಇರಬಾರ್ದು. ನಿನ್ ಕಿವಿ ತೆರೆದಿದೆ ಅಂತ ದೇವ್ರು ಹೇಳಿದ್ರು. ಇವಾಗ ನಿನ್ ಕಣ್ಣು ತೆರೆದಿದೆ ಅಂತ ದೇವ್ರು ಹೇಳಿದ್ರು. ಮುಚ್ಕೋಬೇಡ ಕಿವಿಗಳಿಗೆ, ದೇವ್ರ ವಾಕ್ಯಕ್ಕೆ, ವಾಕ್ಯದ ಅರ್ಥಕ್ಕೆ ನಿನ್ನ ಕಿವಿಯನ್ನ, ಕಣ್ಣನ್ನ ಮುಚ್ಕೋಬೇಡ. ಆಮೆನ್, ಹಲ್ಲೆಲೂಯಾ. ಓದಿ ಸಿಸ್ಟರ್. ಆತನು ಆಮೆನ್, 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 ಹಲ್ಲೆಲೂಯಾ. ಆಮೆನ್. ಸಮಸ್ತ ಪ್ರಜೆಗಳಿಗೂ ಮಾಡಿದ ಕಾರ್ಯಗಳನ್ನು ನೀವೇ ನೋಡಿದ್ದೀರ ಅಷ್ಟೇ. ಆದರೂ ಕ್ರೈಸ್ತ ಬುದ್ಧಿ, ನೋಡುವ ಕಣ್ಣು, ಕೇಳುವ ಕಿವಿ, ಇವುಗಳನ್ನು ಯೆಹೋವನು
ನಿಮಗೆ ಆ ಪದ ಹೇಳಿ ಸಿಸ್ಟರ್, ಇಂದಿನವರೆಗೂ ಅರ್ಥ ಆಯ್ತಾ ವಾಕ್ಯ? ಏನ್ ಹೇಳ್ತಾ ಇದ್ದಾನೆ ಮೋಶೆ? ಎಷ್ಟು ಜನ ಕೇಳ್ತಾರೆ ಗೊತ್ತಾ? 20 ಲಕ್ಷ ಜನ ಕೇಳ್ತಾರೆ ನಿಮ್ಮ ಮಾತು. ಎಷ್ಟು ಜನಕ್ಕೆ? 20 ಲಕ್ಷ ಜನಕ್ಕೆ ದೇವರು ಹೇಳ್ತಾ ಇದ್ದಾನೆ, ಮೋಶೆ ಹೇಳ್ತಾ ಇದ್ದಾನೆ, ನಿಮ್ ಕಣ್ಣು ದೇವರು, ನಿಮ್ ಕಿವಿ ದೇವರು ಇದುವರೆಗೂ ತೆರೆದಿಲ್ಲ. ತೆರೆದಿದ್ರೆ ನೀವು ನನ್ನನ್ನಾಗ್ಲಿ ದೇವರನ್ನಾಗ್ಲಿ ಬೈತಾ ಇರ್ಲಿಲ್ಲ. ಆ ಸಿಂಹ ಕೆಂಪು ಸಮುದ್ರ ಓಪನ್ ಮಾಡಿದ್ದು, ಎರಿಕೋ ಕೋಟೆನ ಪುಡಿ ಮಾಡಿದ್ದು, ಇದುವರೆಗೂ ಊಟ ಕೊಟ್ಟಿದ್ದು, ಬಟ್ಟೆ ಮಾಸ್ಲಿಲ್ಲ, ಅವ್ರ ಕೆರೆಗಳು ಚಪ್ಪಲಿ ಮಾಸ್ಲಿಲ್ಲ. ಅವರು ಐಗುಪ್ತ ದೇಶ ಬಿಡುವಾಗ ಒಂದು ವರ್ಷ ಮಗುವರ್ಗ 40 ವರ್ಷ ಗಂಡಸಾಗಿಲ್ಲ. ಆ ಚಪ್ಪಲಿ ಹಂಗೆ ಸ್ಲಿಮ್, ಸ್ಮಾಲ್, ಮೀಡಿಯಂ, ಲಾರ್ಜ್ ಆಗ್ತಾ ಇರ್ತದೆ ಚಪ್ಪಲಿ ಬರುವಾಗ 4 ಇಂಚ್ ತೊಡ್ಕೊಳ್ಳಿ 8 ಇಂಚ್ ಆಯ್ತಂತೆ. ಚಪ್ಪಲಿನೂ ಬೆಳೀತಾ ಇದ್ದಂತೆ, ಬಟ್ಟೆನೂ ಸೈಜ್ ಆಗ್ತಾ ಇದ್ದಂತೆ. ಸೈಜ್ ಹಂಗೆ ದೇಹ ಬೆಳೆದಾಗೆಲ್ಲ ಒಂದೇ ಡ್ರೆಸ್ಸೇ, ಒಂದೇ ಜೊತೆ ಬಟ್ಟೆನೆ. 41 ವರ್ಷ. ಅದೇ ದೇವ್ರ ಕೆಲಸ, ಅದೇ ದೇವರ ಮಹಿಮೆ. ಇಷ್ಟೆಲ್ಲ ನೀವು ನೋಡಿದ್ರಲ್ಲ, ಬಂಡೆ ಹೊಡೆದು ನೀರು ಕೊಟ್ರಲ್ವಾ, ಬರೋ ಶತ್ರುಗಳನ್ನೆಲ್ಲ ನಿಮ್ಮನ್ನ ಬಿಡಿಸಿದಲ್ಲ. ಮನ್ನವನ್ನ ಕೇಳಿದ ಮನ್ನನ ಕೊಟ್ಟ, ಆಹಾರ ಮಾಂಸವನ್ನ ಕೇಳಿದ್ರೆ ಮಾಂಸನ ಕೊಟ್ಟ, ಎದುರಾದ ಶತ್ರುಗಳು ಎಲ್ಲಾ ಮನುಷ್ಯನ ಬಿಡಿಸಿದ. ನಿಮ್ಗೆ ಯಾಕೆ ಇನ್ನೂ ಅರ್ಥ ಆಗ್ತಾ ಇಲ್ಲ? ನಿಮ್ ಕಣ್ಣುಗಳು ದೇವರು ಇನ್ನೂ ತೆರೆದಿಲ್ಲ. ಈಗಲೂ ಅಷ್ಟೇ ಬ್ರದರ್ ಸಿಸ್ಟರ್, ಈಗ ನೀನ್ ದೇವರನ್ನ ಆ ಕಣ್ಣನ್ನ ತೆರೆಸ್ಕೊಂಡೇನೆ. ಇಲ್ಲಂದ್ರೆ ಇಸ್ರಾಯೇಲಿಗೆ ಸಮಾನ ನೀನು, ಅಲ್ಲಿ ಒಡಂಬಡಿಕೆಗೆ ಸಮಾನ ನೀನು, ಧರ್ಮಶಾಸ್ತ್ರಕ್ಕೆ ಅಧೀನ ನೀನು, 5 ಗ್ರಂಥಗಳಿಗೆ ನೀನು ಅಧೀನ ಅಷ್ಟೇ. ನಿನ್ ಕಣ್ ತೆರೆದ್ರೇನೆ ದೇವನ ಜಾಸ್ತಿ ಚೆನ್ನಾಗಿ ನೀತಿ ನ್ಯಾಯದಿಂದ ಕೊಂಡಾಡ್ತೀನಿ. ಯಾಕೆ 20 ಲಕ್ಷ ಇಸ್ರಾಯೇಲ್ ಅಮ್ಮನ್ ಬಿಡ ಮೋಶೆ, ನಾನು ಕಣ್ ತೆರೆದಿದೆ ನಿಮ್ಗೆ ಮುಚ್ಚಿದೆ ಅಂತ ಇದ್ದಾನ? ಹೌದು, ನಾನು ಕಣ್ ತೆರೆದಾಗೆ ನಿಮ್ ಕಣ್ ತೆರೆದಿಲ್ಲ ಅಂತ ಹೇಳ್ತಾ ಇದ್ದೀನಿ ನೋಡಿ. ಅಲ್ಲಿ ಇದುವರೆಗೂ ದೇವರು ನಿಮ್ ಕಣ್ ತೆರೆದಿಲ್ಲ. ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ, ಎಷ್ಟು ಜನ ಅಂದ್ರೆ ನಾನು ಅಂತ ಹೇಳಿದೆ ನಿಮ್ಗೆ? ಅವ್ರನ್ನ ಎಷ್ಟು ಜನ ಅಂತ ಹೇಳಿ? ಈಗ ನಾನು 20 ಲಕ್ಷ ಅವ್ರ ಕಣ್ಣಿಲ್ದಿರ ಅಷ್ಟು ಕಿಲೋಮೀಟರ್ ಬಂದ್ರ, ಅವರು 1000 ಕಿಲೋಮೀಟರ್ ಕಾಡು, ಅಡವಿ, ಮರುಭೂಮಿ, ಕೆಂಪು ಸಮುದ್ರನ ದಾಟಿದ್ರ. ಹೇಳಿ ನೀವು ಯಾವ ಕಣ್ಣಿಗೆ ಮಾತಾಡ್ತಾ ಇದ್ದಾರೆ ಮೋಶೆ? ಹೇಳಿ ನೀವು ಇವಾಗ. ಆತ್ಮಿಕ ಕಣ್ಣುಗಳು ತೆರೆಯಕ್ ಕೊಡ್ಬೇಕು, ನಿಮ್ಮ ಮನೋನೇತ್ರಗಳು ತೆರೆಯಕ್ ಕೊಡ್ಬೇಕು. ಇಲ್ಲಾಂದ್ರೆ ಯೇಸು ಯಾರಂತ ನಿಮ್ಗೆ ಗೊತ್ತಾಗಲ್ಲ, ನಿತ್ಯ ಜೀವ ಅಂದ್ರೆ ಏನಂತ ಗೊತ್ತಾಗಲ್ಲ, ನೀತಿ ಅಂದ್ರೆ ಏನಂತ ಗೊತ್ತಾಗಲ್ಲ, ಪಾಪ ಅಂದ್ರೆ ಏನಂತ ಗೊತ್ತಾಗಲ್ಲ, ಪರಿಶುದ್ಧ ಅಂದ್ರೆ ಏನಂತ ಗೊತ್ತಾಗಲ್ಲ, ಒಳ್ಳೆಯದಂದ್ರೆ ನಿನ್ಗೆ ಏನಂತ ಗೊತ್ತಾಗಲ್ಲ. ನಿನ್ನ ಅಂತರಾತ್ಮದಲ್ಲಿರುವ ಕಣ್ಣುಗಳು ತೆರೆದಾಗ ಮಾತ್ರನೇ ನೀನು ಕೆಟ್ಟದನ್ನ ದೇಶಿಸ್ತೀಯ, ರಿಜೆಕ್ಟ್ ಮಾಡ್ತೀಯ. ನೀನ್ ಮುಂದ್ಗಡೆಯಿಂದ ತಳ್ಳಿಬಿಡ್ತೀಯ, ಇಲ್ಲಂದ್ರೆ ಅದನ್ನ ನಿನ್ನ ಒಳಗಡೆ ಕೂಡಿಸ್ಕೊಂತೀಯ, ಸೇರಿಸ್ಕೊಂತೀಯ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. 20 ಲಕ್ಷ ಜನರನ್ನ ನಿಮ್ ಕಣ್ ತೆರೆದಿಲ್ಲ, ನಿಮ್ ಕಿವಿ ತೆರೆದಿಲ್ಲ. ಯಾರನ್ನ ಏನ್ ಮಾಡ್ತಾರೆ ಹೇಳಿ? ಪೊಲೀಸರನ್ನ ಅಮೆರಿಕದಲ್ಲಿ ಎಲ್ಲ ಸ್ಪೀಚ್ ಮಾಡಿದ್ರೆ ಏನ್ ಮಾಡ್ತಾರೆ ಗೊತ್ತಾ? ಪಾಸ್ಟರ್ ಏನೋ ವಿಶ್ವಾಸಿಗಳಿಗೆ ಬೈಬಿಟ್ಟು ಇಮಿಡಿಯೇಟ್ಲಿ ಅದು ಬಂದು ಪೊಲೀಸರು ಅಷ್ಟು ಬೇಗ ಅವ್ರಿಗೆ ಮೆಸೇಜ್ ಹೋಗಿರ್ತದೆ, ನನಗೆ ಪಾಸ್ಟರ್ ಬೈಬಿಟ್ಟು ಜೈಲಿಗೆ ಎತ್ಕೊಂಡು ಹೋಗ್ಬಿಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. 20 ಲಕ್ಷ ಜನರಿಗೆ ಕಣ್ಣಿತ್ತು, ಆತ್ಮಿಕ ಕಣ್ಣು ತೆರೆದಿಲ್ಲ. ಅದ್ಭುತಗಳನ್ನ ಮರ್ತೋದ್ರು, ಮೋಶೆಯನ್ನ ಮರ್ತೋದ್ರು, ದೇವರನ್ನ ಮರ್ತೋದ್ರು. ಕಣ್ಣೀರಿಟ್ಟಾಗೆಲ್ಲ ಬಿಡಿಸ್ದ, ಕಷ್ಟ ಕೇಳಿದಾಗೆಲ್ಲ ಕಣ್ಣೀರು ಒರೆಸ್ದ, ಅದ್ಭುತಗಳನ್ನ ಮಾಡ್ದ, ಬಟ್ಟೆಯನ್ನು ಹೊಡೆದು ನೀರು ಕೊಟ್ಟ, ಬೆಳವಕ್ಕಿಗಳನ್ನ ಸುರಿಸಿ ಮಾಂಸ ಕೊಟ್ಟ. 20 ಲಕ್ಷ ಜನಕ್ಕೆ ಮಾಂಸ ಕೊಡೋ ತಮಾಷೆನಾ? 5,000 ಜನಕ್ಕೆ ಊಟ ಮಾಡಕ್ಕೆ ಎಷ್ಟು ದುಡ್ಡು, ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ. 20 ಲಕ್ಷ ಜನಕ್ಕೆ ಮಾಂಸನ ಕೊಟ್ಟ ದೇವರು. ಯಾವ ನರ ಮನುಷ್ಯನ್ ಕೂಡ ಕೊಡಕ್ಕಾಗಲ್ಲ, ತುಂಬಾ ಖರ್ಚಾಗುತ್ತೆ, ಕೊಟ್ರೆ ಕೂಡ ಅವನು ಜಾಗ ಸಾಕಾಗಲ್ಲ. ಇದನ್ನೆಲ್ಲ ನೋಡಿರೋರು ಅವ್ರು ಬೈಕೊಂತಾ ಇದ್ರು ದೇವರನ್ನ, ಮೋಶೆನ ಹೊಡಿಯಕ್ ಹೋಗ್ತಾ ಇದ್ರು, ಬಿಸಿ ಬಿಡ್ತಾ ಇದ್ರು. ಆಮೇಲೆ ನಾವ್ ಹಿಂದಕ್ಕೆ ಹೋಗ್ತೀರಾ, ಐಗುಪ್ತಕ್ಕೆ ವಾಪಸ್ ಹೋಗ್ಬಿಡ್ತೀರಿ ಅಂತ ಇದ್ರು. ಕೆಲವರು ಹೋಗ್ಬೇಕಂತಿದ್ದಾರಲ್ಲ, ದೇವ್ರ ನಂಬಿಟ್ಟು ಹಿಂದಕ್ಕೆ ಹಂಗ ಹೋಗ್ಬೇಕಂತಿದ್ದಾರೆ. ಕಣ್ಣುಗಳು ತೆರೆದಿಲ್ಲ, ದೇವರ ಕೃಪೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ದೇವರ ಮಹಿಮೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ದೇವರ ಮಹತ್ವ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಈ ಕಣ್ಣು ತೆರೆದಿಲ್ಲ, ಆತ್ಮಿಕ ಕಣ್ಣುಗಳು ತೆರೆದಿಲ್ಲ. ಈ ಕಣ್ಣುಗಳು ತೆರೆದಿದೆ, ಸಾರಿ, ಈ ಆತ್ಮಿಕ ಕಣ್ಣುಗಳು ತೆರೆದಿಲ್ಲ. ಇನ್ನೊಂದು ವಾಕ್ಯವನ್ನು ಓದಿ, 2 ಅರಸುಗಳು 6:15-23, 2 ರಾಜಾಕ 6:15-23.
2 రాజులకు 6వ అధ్యాయం 15 ఇంకా 23. 2 Kings 6:15-23. ಪಾಸ್ಟರ್ ಉತ್ತರಗಮ ಜೋರಾಗೋದಿ. ದೇವರ ಮನುಷ್ಯನ ಸೇವಕನು ಬೆಳಗ್ಗೆ ಎದ್ದು ಹೊರಗೆ ಹೋದಾಗ ರಥರಥಾಶ್ವರ್ಯಗಳು ಸಾಹಿತ್ಯವಾದ ಆ ಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂದನು. ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವನ ಕಡೆಯಲ್ಲಿರುವವರಿಗಿಂತ ನಮ್ಮ ಕಡೆಯಲ್ಲಿರುವವನು ದೊಡ್ಡವನು ಎಂದು ಹೇಳಿ, ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳು ತೆರೆ ಎಂದು ಪ್ರಾರ್ಥಿಸಿದನು. ಯೆಹೋವನು ಅವನ ಕಣ್ಣುಗಳನ್ನ ತೆರೆದನು. ಆಗ ಕೇಳಿಸ್ಕೊತಾ ಇದ್ದೀರಾ ಎಲ್ಲರೂ ವಾಕ್ಯ? ಎಲ್ಲರೂ ಕೇಳಿಸ್ಕೊತಾ ಇದ್ದೀರಾ? ನೀವು ಸ್ಟಾರ್ಟಿಂಗ್ ಕೇಳ್ಬಿಟ್ಟು ಮಧ್ಯದಲ್ಲಿ ಬಿಟ್ಟರೆ ಅರ್ಥ ಆಗಲ್ಲ, ವೇಸ್ಟ್ ಆಗ್ಬಿಟ್ಟು. ಓದಮ್ಮ. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಲ ಗುಡ್ಡಗಳಲ್ಲಿ ಬಂದು ನಿಂತಿದ್ದವು ಅಗ್ನಿಮಯವಾದ ರಥಗಳು. ಆ ಫಿಲಿಸ್ಟಿಯರು, ಆ ಸಾಮ್ರಾಜ್ಯದ ವಿರುದ್ಧವಾಗಿ ಬಂದಿದ್ದು ಕಬ್ಬಣ ರಥಗಳು. ಎಲೀಷನಿಗೆ ಸಪೋರ್ಟ್ಗೆ ದೇಹ ಕಳಿಸಿದ್ದು ಎಲ್ಲ ಬೆಟ್ಟ ಗುಡ್ಡಗಳಲ್ಲಿ ತುಂಬಿಕೊಂಡಿದ್ದಂತೆ ರಥಾಶ್ವರ್ಯಗಳು, ಅಗ್ನಿಮಯವಾದ ರಥಗಳು ಬಂದು ನಿಂತಿದೆ.